ಓಂ ಶಾಂತಿ. 4 ಆಗಸ್ಟ್ 2025 प्रातः मुरली बाप दादा मधुबन। मीठे बच्चे, बाबा आए हैं तुम्हें किंग ऑफ फ्लावर बनाने, इसीलिए विकारों की कोई भी बदबू नहीं होना चाहिए. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದರೆ ನಿಮ್ಮನ್ನು ಹೂಗಳ ರಾಜನನ್ನಾಗಿ ಮಾಡ್ಲಿಕ್ಕೆ. ಹೂಗಳಂದ್ರೆ ದೇವತೆಗಳು, ದೇವತೆಗಳಿಗೂ ಹೆಡ್ಡು ವಿಶ್ವ ಮಹಾರಾಜ. ಬಾಬೋರ್ ಬಂದಿದರೆ ನಿಮ್ಮನ್ನ ಕಿಂಗ್ ಆಫ್ ಫ್ಲವರ್ ಮಾಡ್ಲಿಕ್ಕೆ. ಆದ್ದರಿಂದ ನಿಮ್ಮಲ್ಲಿ ಯಾವುದೇ ವಿಕಾರಗಳ ದುರ್ಗಂಧ ಇರಬಾರ್ದು. प्रश्न, विकारों का अंश समाप्त करने के लिए कौन सा पुरुषार्थ करना है? ಪ್ರಶ್ನೆ ಆಗಿದೆ, ವಿಕಾರಗಳ ಅಂಶವನ್ನು ಸಮಾಪ್ತಿ ಮಾಡಲಿಕ್ಕೆ ಯಾವ ಪುರುಷಾರ್ಥ ಮಾಡಬೇಕು? उत्तर, निरंतर अंतर्मुखी रहने का पुरुषार्थ करो. अंतर्मुख अर्थात सेकंड में शरीर से डिटैच. ನಿರಂತರ ಅಂತರ್ಮುಖಿಯಾಗಿರೋ ಪುರುಷಾರ್ಥ ಮಾಡಿ. ಏನಕ್ಕೋಸ್ಕರ? ವಿಕಾರಗಳ ಅಂಶ ಸಹಿತ ಸಮಾಪ್ತಿ ಮಾಡಲಿಕ್ಕೆ ಇದೇ ಪುರುಷಾರ್ಥ. ನಿರಂತರವಾಗಿ ಅಂತರ್ಮುಖಿಯಾಗಿರೋ ಪುರುಷಾರ್ಥ ಮಾಡಿ. ಅಂತರ್ಮುಖಿ ಅರ್ಥಾತ್ ಸೆಕೆಂಡ್ ಅಲ್ಲಿ ಶರೀರದಿಂದ ಡಿಟ್ಯಾಚ್. ಇಸ್ ದುನಿಯಾ ಕಿ ಸುದ್ ಬುದ್ ಬಿಲ್ಕುಲ್ ಭೂಲ್ ಜಾಯ್. ಇಷ್ಟು ಶರೀರದಿಂದ ಡಿಟ್ಯಾಚ್ ಆಗ್ಬೇಕು. ಈ ಜಗತ್ತಿನ ಪರಿವೆ ನಿಮ್ಗೆ ಬಿಲ್ಕುಲ್ ಮರ್ತೋಗ್ಬಿಡ್ಬೇಕು. सेकंड में ऊपर जाना और आना, इस अभ्यास से विकारों का अंश समाप्त हो जाएगा. सेकंड ಅಲ್ಲಿ ಪರಂಧಾಮಕ್ಕೆ ಹೋಗಿ ಸೆಕೆಂಡ್ ಅಲ್ಲಿ ವಾಪಸ್ ಬನ್ನಿ. ಈ ಆನ और ಜಾನ, ಹೋಗೋದು ಮತ್ತೆ ಬರೋದು, ಈ ಅಭ್ಯಾಸದಿಂದ ವಿಕಾರಗಳ ಅಂಶ ಸಮಾಪ್ತಿಯಾಗುತ್ತೆ. कर्म करते करते बीच बीच में अंतर्मुखी हो जाओ. ಕರ್ಮ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಇಡೀ ದಿನದಲ್ಲಿ ಅಂತರ್ಮುಖಿಗಳಾಗಿ. ऐसा लगे जैसे बिल्कुल सन्नाटा है, कोई भी चुरपुर नहीं, ये सृष्टि तो जैसे है ही नहीं. ಈ ತರ ನಿಮಗೆ ಅನುಭವ ಆಗ್ಬೇಕು. ಬಿಲ್ಕುಲ್ ಸನಾಟ, ಡೆಡ್ ಸೈಲೆನ್ಸ್. ಹೇಗೆ ಯಾರಾದ್ರೂ ಶರೀರ ಬಿಟ್ಟ ಸ್ಥಾನದಲ್ಲಿ ಎಷ್ಟು ಶಾಂತಿ ಇರುತ್ತೆ. ಬಾವೆ ಹೇಳ್ತಾರೆ, ಯಾವುದೇ ಮೂಮೆಂಟ್ಸ್ ಇಲ್ಲ, ಚಲನೆ ವಲನೆ ಇಲ್ಲ. ನಿಮ್ ಪಾಲಿಗೆ ಈ ಸೃಷ್ಟಿ ಇಲ್ವೇ ಇಲ್ಲ. ಅಷ್ಟು ಈ ಶರೀರದಿಂದ ಡಿಟ್ಯಾಚ್ ಆಗೋ ಅಭ್ಯಾಸ ಮಾಡಿ. ಅಷ್ಟು ಅಂತರ್ಮುಖಿಗಳಾಗಿ ಬಿಲ್ಕುಲ್ ನೀವೆಲ್ಲಿದ್ದೀರಿ ಅಲ್ಲಿ ಸಂಪೂರ್ಣ ಸನಾಟ, ಡೆಡ್ ಸೈಲೆನ್ಸ್. ಪರಂಧಾಮಕ್ಕೆ ಹೋಗೋದು ಬರೋದು, ಬರೋದು ಹೋಗೋದು, ಈ ಎಲ್ಲ ಅಭ್ಯಾಸಗಳಿಂದ ನೀವು ನಿಮ್ಮಲ್ಲಿರೋ ವಿಕಾರಗಳ ಅಂಶವನ್ನು ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ. ಓಂ ಶಾಂತಿ. यहाँ हर एक को बिठाया जाता है कि अशरीरी हो बाप की याद में बैठो और साथ साथ ये जो सृष्टि चक्र है उनको भी याद करो. ಇಲ್ಲಿ ಪ್ರತಿಯೊಬ್ಬರನ್ನು ಕೂಡಿಸ್ಲಾಗತ್ತೆ. ಅಂದ್ರೆ ಇಲ್ಲಿ ಬಂದು ಬಾಬಾವ್ರ ಹತ್ರ ಮುರುಳಿಗೆ ಮುಂಚೆ ಕುತ್ಕೊಳ್ತೀವಲ್ವಾ, ಬಾಬಾವ್ರ ಹತ್ರ ಅಶರೀರಿಯಾಗಿ ಬಾಬಾವ್ರ ನೆನಪಲ್ಲಿ ಕುತ್ಕೊಳ್ಳಿ. ಜೊತೆ ಜೊತೆಗೆ ಈ ಸೃಷ್ಟಿ ಚಕ್ರ ಏನಿದೆ ಇದನ್ನು ನೆನಪು ಮಾಡಿ. ಮನುಷ್ಯ 84 के चक्र को समझते नहीं है, समझेंगे ही नहीं. ಮನುಷ್ಯರು ಯಾರಿಗೂ 84 ಜನ್ಮದ ಚಕ್ರದ ಬಗ್ಗೆ ಗೊತ್ತಿಲ್ಲ, ಮತ್ತೆ ತಿಳ್ಕೊಳಕ್ಕೂ ಹಾಗೆ ಸಾಧ್ಯನೂ ಇಲ್ಲ. जो 84 का चक्र लगाते वही समझने आएंगे. तुमको यही याद करना चाहिए, इनको स्वदर्शन चक्र कहा जाता है. ಈ 84 ಜನ್ಮದ ಚಕ್ರವನ್ನ ಯಾರು ತಿಳ್ಕೊಳಕ್ ಸಾಧ್ಯ ಅಂದ್ರೆ, ಯಾರು ಈ 84 ಜನ್ಮದ ಚಕ್ರದಲ್ಲಿ ಬರ್ತಾರೆ ಅವರಿಗೆ ಇದು ಅರ್ಥ ಆಗುತ್ತೆ. ನೀವು ಮಕ್ಕಳು ಇದನ್ನೇ ನೆನ್ಪು ಮಾಡ್ಕೋಬೇಕು. ಇದನ್ನೇ ಸ್ವದರ್ಶನ ಚಕ್ರ ಅಂತ ಕರೆಯೋದು. ಆತ್ಮ ಸ್ವಯಂ ಹೇಗೆ 84 ಜನ್ಮದ ಚಕ್ರದಲ್ಲಿ ಬಂದಿದೆ ಅದನ್ನ
ಸ್ಮೃತಿಯಲ್ಲಿ ತಂದ್ಕೊಂಡು ಅಭ್ಯಾಸ ಮಾಡೋದೇ ಸ್ವದರ್ಶನ ಚಕ್ರ. ಜಿಸಸೆ ಆಸುರಿ ಖ್ಯಾಲಾತ್ ಖತಮ್ ಹೋ ಜಾಯೆಂಗೆ. ಈ ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಬರ್ತಕ್ಕಂತಹ ಆಸುರಿ ಸಂಕಲ್ಪಗಳೇನಿದೆ ಅದು ಸಮಾಪ್ತಿಯಾಗತ್ತೆ. ऐसा नहीं कि कोई असुर बैठे हैं जिनका गला कट जाएगा. ಮನುಷ್ಯ ಸ್ವದರ್ಶನ್ ಚಕ್ರ ಕಾ ಭಿ ಅರ್ಥ ನಹಿ ಸಮಜ್ತೆ ಹೇ. ಆ ತರ ಅಲ್ಲ. ಯಾರು ಅಸುರರಿದ್ದಾರೆ ಅವ್ರ ಕಟ್ಟಾಗ್ಬಿಡುತ್ತೆ, ಸ್ವದರ್ಶನ ಚಕ್ರ ಬಿಟ್ರೆ ಸಂಹಾರ ಆಗ್ಬಿಡುತ್ತೆ, ಆ ತರ ಅಲ್ಲ. ಬಾವೆ ಹೇಳ್ತಾರೆ ಮನುಷ್ಯರಿಗೆ ಸ್ವದರ್ಶನ ಚಕ್ರದ ಅರ್ಥನೇ ಗೊತ್ತಿಲ್ಲ. ನಾನು ಆತ್ಮದಲ್ಲಿರ್ತಕ್ಕಂತಹ ವಿಕಾರಗಳು, ಅಸುರಿ ಸಂಕಲ್ಪಗಳು, ಅಸುರಿ ಸಂಸ್ಕಾರಗಳೇನಿದೆಯೋ ಅದನ್ನ ಸಮಾಪ್ತಿ ಮಾಡೋದು ಈ ಸ್ವದರ್ಶನ ಚಕ್ರವನ್ನ ತಿರುಗಿಸೋದ್ರಿಂದ. ये ज्ञान तुम बच्चों को यहाँ मिलता है. कमल फूल समान गृहस्थ व्यवहार में रहे पवित्र बनो. ಈ ಜ್ಞಾನ ನಿಮ್ಮ ಮಕ್ಕಳಿಗೆ ಇಲ್ಲೇ ಸಿಗುತ್ತೆ. ಕಮಲ ಪುಷ್ಪ ಸಮಾನ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರವಾಗಿರಿ. ಇದು ಭಗವಾನ್ ವಾಚ. ಭಗವಾನ್ ವಾಚ ಇದು. ಈ ಒಂದು ಜನ್ಮ ಪವಿತ್ರವಾಗಿರೋದ್ರಿಂದ ಭವಿಷ್ಯದ 21 ಜನ್ಮಕ್ಕೆ ಈ ಪವಿತ್ರ ಜಗತ್ತಿಗೆ ನೀವು ಮಾಲೀಕರಾಗ್ತೀರಿ. ಸತ್ಯುಗೋ ಕಹಾ ಜಾತ ಶಿವಾಲಯ, ಕಲಿಯುಗೋ ವೇಷಾಲಯ. ಸತ್ಯುಗ ಅಂದ್ರೆ ನಮ್ದು ಶಿವಾಲಯ, ಇದು ಕಲಿಯುಗ ವೇಷಾಲಯ. ಈ ಸೃಷ್ಟಿ ಪರಿವರ್ತನೆ ಆಗುತ್ತೆ. ಇದು ಭಾರತದ ಮಾತು. औरों की बात में जाना ही नहीं चाहिए. बोले जानवरों का क्या होगा और धर्म का क्या होगा. बोलो पहले अपना तो समझो, पीछे औरों की बात. ಇದು ಭಾರತದ ಮಾತು. ಇದು ವೇಷಾಲಯ ಇದೆ, ಶಿವಾಲಯ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಇನ್ನು ಬೇರೆ ಮಾತುಗಳಲ್ಲಿ ನೀವು ಹೋಗೋ ಅವಶ್ಯಕತೆ ಇಲ್ಲ. ಕೆಲವರು ಯಾವಾಗ್ಲೂ ಪ್ರಶ್ನೆ ಕೇಳ್ತಾರೆ, ಪ್ರಾಣಿಗಳ ಗತಿ ಎಲ್ಲ ಏನು, ಅದೆಲ್ಲಿಗೆ ಹೋಗುತ್ತೆ, ಅದೆಲ್ಲಿಂದ ಬರುತ್ತೆ, ಬೇರೆ ಧರ್ಮದವ್ರು ಎಲ್ಲಿ ಹೋಗ್ತಾರೆ. ಬಾಬಾ ಹೇಳ್ತಾರೆ ಇದೇ ಪ್ರಶ್ನೆಗಳನ್ನ ಕೇಳೋರಿಗೆ ಹೇಳಿ, ಮೊದಲು ನೀವು ನಿಮ್ಮನ್ನ ತಿಳ್ಕೊಳ್ಳಿ, ಆಮೇಲೆ ಬೇರೆಯವ್ರ ವಿಷಯ. ಭಾರತವಾಸಿಗಳು ತಮ್ಮ ಧರ್ಮವನ್ನೇ ಮರೆತು ದುಃಖಿಯಾಗಿದ್ದಾರೆ. ಭಾರತದಲ್ಲೇ ಕರೀತಾರೆ, ನೀವೇ ಮಾತಾ ಪಿತಾ ಬಂಧು ಸಖ ಗುರು ಶಿಕ್ಷಕ, ನೀವೇ ನಮ್ಮ ಸರ್ವಸ್ವ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಮಾತಾ ಪಿತಾ ಅನ್ನೋ ಶಬ್ದ ಇರೋದಿಲ್ಲ, ಗಾಡ್ ಫಾದರ್ ಅಂತಾರೆ. ಮಾತ್ ಪಿತಾ ಇದು ಭಾರತ ದೇಶದ ಮಾತಿದು. सिर्फ गॉड फादर कहते. बरोबर भारत में ही सुख गने रहते. भारत स्वर्ग था, ये भी तुम जानते हो. ಗಾಡ್ ಫಾದರ್ ಅಂತ ಹೇಳ್ತಾರೆ ಬೇರೆಯವರು. ಅವಶ್ಯಕವಾಗಿ ಭಾರತದಲ್ಲಿ ಸುಖದ ಗಣಿನೇ ಇತ್ತು, ಅಪಾರವಾದ ಸುಖ ಇತ್ತು. ಈ ಭಾರತ ಸ್ವರ್ಗ ಇತ್ತು. ಇದೆಲ್ಲ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಬಾಬೋರ್ ಬಂದು ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾರೆ. ಬಾಬೋರಿಗೆ ಈ ಹೂದೋಟದ ಮಾಲೀಕ ಅಂತ ಕರೀಲಾಗತ್ತೆ. ಎಲ್ಲರೂ ಕರೀತಾರೆ, ಆಕರ್ ಕಾಂಟೋಂ ಕೋ ಫೂಲ್ ಬನಾओ, ಬಾ ಫೂಲೋಂ ಕಾ ಬಗೀಚಾ ಬನಾತೆ ಹೇ. ನಾ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡು ಬಾ ಅಂತ ಕರೀತಾರೆ. ಬಬುಲ್ ನಾಥ್ ಅಂತ ಕರೀತಾರೆ. ಬಾಬೋರ್ ಬಂದಿರೋದು ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಿ ಹೂದೋಟ ಮಾಡ್ಲಿಕ್ಕೆ. ಮಾಯೆ ಮತ್ತೆ ಮುಳ್ಳಿನ ಕಾಡನ್ನಾಗಿ ಮಾಡುತ್ತೆ. ಮಾಯೆ ಅಂದ್ರೆ ವಿಕಾರಗಳು. ಮನುಷ್ಯ ತೋ ಕಹ ದೇತೆ ಈಶ್ವರ್ ತೇರಿ ಮಾಯಾ ಬಡಿ ಪ್ರಬಲ್ ಹೇ, ನ ಈಶ್ವರ್ ಕೋ ನ ಮಾಯಾ ಕೋ ಸಮಜ್ತೆ ಹೇ. ಮನುಷ್ಯರು ಮತ್ತೆ ಪರಮಾತ್ಮನಿಗೆ ಹೇಳ್ತಾರೆ, ಏ ಈಶ್ವರ ನಿನ್ನ ಮಾಯೆ ಬಹಳ ಪ್ರಬಲವಾಗಿದೆ ಅಂತ. ಯಾಕೆಂದ್ರೆ ಮನುಷ್ಯರಿಗೆ ಈಶ್ವರ ಯಾರು ಅನ್ನೋದು ಗೊತ್ತಿಲ್ಲ, ಮಾಯೆ ಏನು ಅನ್ನೋದು ಗೊತ್ತಿಲ್ಲ. ಕೊಯ್ನೆ ಅಕ್ಷರ್ ಕಹ ಬಸ್ ರಿಪೀಟ್ ಕರ್ತೆ ರೇತೆ ಹೇ. ಯಾರೋ ಒಂದು ವಾಕ್ಯ ಶಬ್ದ ಹೇಳಿದ್ರು ಅದನ್ನ ರಿಪೀಟ್ ಮಾಡ್ತಾರೆ, ಅರ್ಥ ಏನು ತಿಳ್ಕೊಂಡಿರೋದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಡ್ರಾಮಾದ ಆಟ ಇದು. ಈಗ ರಾಮರಾಜ್ಯ ಸ್ಥಾಪನೆ ಆಗುತ್ತೆ, ರಾವಣ ರಾಜ್ಯ ವಿನಾಶ ಆಗುತ್ತೆ. ರಾಮ ರಾಜ್ಯದಲ್ಲಿ ಸುಖ ಇದೆ, ರಾವಣ ರಾಜ್ಯದಲ್ಲಿ ದುಃಖ ಇದೆ. ಇದು ಇಲ್ಲಿದೆ ಮಾತು. ये कोई प्रभु की माया नहीं है. माया कहा जाता 5 विकारों को, जिसको रावण कहते हैं. ಬಾಬಾ ಹೇಳ್ತಾರೆ, ಯಾರು ಮನುಷ್ಯರೇನ್ ತಿಳ್ಕೊಂಡಿದ್ದಾರೆ, ಈ ಜಗತ್ತಲ್ಲಿ ಏನೆಲ್ಲ ಆಡಂಬರ ಇದೆ ಇದೆಲ್ಲ ಮಾಯೆಯ
ಪ್ರಭುವಿನ ಮಾಯೆ ಅಂತ ತಿಳ್ಕೊಂಡಿದ್ದಾರೆ. ಮಾಯೆ ಅಂತ ಹೇಳೋದು 5 ವಿಕಾರಗಳಿಗೆ, ಅದನ್ನೇ ರಾವಣ ಅಂತ ಕರೀಲಾಗತ್ತೆ. ಬಾಕಿ ಮನುಷ್ಯರೇನ್ ಪುನರ್ಜನ್ಮ ತಗೊಳ್ತಾರೆ, 84 ಜನ್ಮದ ಚಕ್ರದಲ್ಲಿ ಬರ್ತಾರೆ. ಸತೋಗುಣಿಯಿಂದ ತಮೋಗುಣಿಗಳಾಗ್ತಾರೆ. ಈ ಸಮಯ ಸ ವಿಕಾರ ಸೆ ಪೈದಾ ಹೋತೆ, ಇಸಿಲಿಯೇ ವಿಕಾರಿ ಕಹಾ ಜಾತಾ ಹೈ. ಈ ಸಮಯದಲ್ಲಿ ಎಲ್ಲರ ಜನ್ಮನೂ ವಿಕಾರದಿಂದ ಆಗುತ್ತೆ, ಅದರಿಂದ ಎಲ್ಲರನ್ನು ವಿಕಾರಿ ಮನುಷ್ಯರಂತಾನೆ ಕರೀಲಾಗತ್ತೆ. ಹೆಸರೇ ಇದೆ, ಇದು ವಿಕಾರಿ ಜಗತ್ತು. ಇಡೀ ಜಗತ್ತೇ ಇವತ್ತು ವಿಕಾರಿ ಜಗತ್ತು. सत्युग निर्विकारी जगतो अर्थात पुरानी दुनिया से नई कैसे बनती है, ये भी समझने की बात है. ನಾವೇ ಹೇಳ್ತಾರೆ ಹಳೆ ಜಗತ್ತು ಹೊಸದು ಹೇಗಾಗುತ್ತೆ, ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಕಾಮನ್ ಆಗಿರೋ ಮಾತುಗಳು. न्यू वर्ल्ड में पहले हेवन था, बच्चे जानते हैं स्वर्ग की स्थापना करने वाला परम पिता परमात्मा है, उसमें सुख गनेरे हुए हैं. ನ್ಯೂ ವರ್ಲ್ಡ್ ಅಂದ್ರೆ ಮೊದಲು ಸ್ವರ್ಗ ಇತ್ತು. ನಿಮಗ್ ಗೊತ್ತಿದೆ, ಸ್ವರ್ಗದ ಸ್ಥಾಪನೆ ಮಾಡೋರು ಪರಂಪಿತಾ ಪರಮಾತ್ಮ. ಅವರಿಂದ ನಮ್ಗೆ ಸುಖದ ಗಣಿನೇ ಸಿಗುತ್ತೆ. ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿ. ಇದು ಹೇಗಾಗುತ್ತೆ ಅನ್ನೋದು ಯಾರು ತಿಳ್ಕೊಂಡಿಲ್ಲ. ಕಹೆಂಗೆ ಬ್ರಹ್ಮ ತಥಾ ಬ್ರಹ್ಮ ಮುಖ ವಂಶಾವಲಿ ಬ್ರಾಹ್ಮಣೋं का दिन, फिर उन्हीं ಬ್ರಾಹ್ಮಣೋं की रात. ಬ್ರಹ್ಮ ಜೊತೆಗೆ ಬ್ರಾಹ್ಮಣರ ಅಂದ್ರೆ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರ ಹಗಲು, ಅದೇ ರೀತಿ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರ ರಾತ್ರಿ. ದಿನ್ और रात यहाँ होता है, कोई नहीं समझते है. ಹಗಲು ರಾತ್ರಿ ಇಲ್ಲೇ ಆಗುತ್ತೆ, ಇನ್ಯಾವುದೋ ಲೋಕದಲ್ಲಿ ಹಗಲು ರಾತ್ರಿ ಇಲ್ಲ. ಅದು 24 ಗಂಟೆಯಲ್ಲಿ ಬರೋ ಹಗಲು ರಾತ್ರಿ ಇರ್ಬೋದು, 2500 ವರ್ಷ 2500 ವರ್ಷದ ಹಗಲು ರಾತ್ರಿ, ಬೇಹದ್ದಿನ ಹಗಲು ರಾತ್ರಿ. ಇದನ್ನು ಯಾರು ತಿಳ್ಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನ ರಾತ್ರಿ, ಅವಶ್ಯಕವಾಗಿ ಅವರ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಗೂ ರಾತ್ರಿ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ. ಅರ್ಧ ಕಲ್ಪ ಅಂದ್ರೆ 5000 ವರ್ಷ, ಅರ್ಧ ಕಲ್ಪ ಅಂದ್ರೆ 2500 ವರ್ಷ ಹಗಲು, 2500 ವರ್ಷ ರಾತ್ರಿ. अब बाप आए हैं निर्विकारी दुनिया बनाने. बाबा कहते बच्चे काम महाशत्रु, उन पर जीत पानी है. ಬಾಬೋರ್ ಬಂದಿದ್ದಾರೆ ನಿರ್ವಿಕಾರಿ ಜಗತ್ತನ್ನ ಮಾಡ್ಲಿಕ್ಕೆ. ಬಾಬಾ ಹೇಳ್ತಾರೆ ಮಕ್ಕಳೇ, ಕಾಮ ಮಹಾಶತ್ರು, ಇದ್ರ ಮೇಲೆ ವಿಜಯ ಪಡ್ಕೊಳ್ಬೇಕು ನೀವು. ಸಂಪೂರ್ಣ ನಿರ್ವಿಕಾರಿ ಪವಿತ್ರರಾಗಿ. ಅಪವಿತ್ರ ಹೋನೆ ಸೆ ತುಮ್ನೆ ಪಾಪ ಬಹುತ್ ಕಿಯೇ ಹೇ. ಅಪವಿತ್ರ ಆದ್ರೆ ಎಲ್ಲಿಂದ? ದ್ವಾಪರ ಯುಗದಿಂದ ವಿಕಾರಕ್ಕೆ ವಶ ಆದ್ರೋ ಅಲ್ಲಿಂದ ನೀವು ತುಂಬಾ ಪಾಪ ಮಾಡ್ತಾ ಬಂದಿದ್ದೀರಿ. ಇಡೀ ಜಗತ್ತೇ ಇವತ್ತು ಪಾಪಾತ್ಮಗಳ ಜಗತ್ತು. ಪಾಪ ಜರೂರ್ ಶರೀರಕ್ಕೆ ಸಾಥ್ ಕರೆಂಗೆ ತಬ್ ಪಾಪ ಆತ್ಮ ಬನೆಂಗೆ. ಪಾಪ ಆತ್ಮ ಶರೀರದ ಮೂಲಕ ಮಾಡುತ್ತೆ, ಪಾಪ ಮಾಡಿದ ಆತ್ಮ ಆಮೇಲೆ ಏನಾಗುತ್ತೆ? ಪಾಪಾತ್ಮ ಅಂತ ಕರೆಸ್ಕೊಳ್ಳುತ್ತೆ. ದೇವತೆಗಳು ಪವಿತ್ರ ಜಗತ್ತಲ್ಲಿರ್ತಾರೆ, ಅಲ್ಲಿ ಯಾವುದೇ ಪಾಪ ಇರೋದಿಲ್ಲ. ಯಹಾ ತುಮ್ ಶ್ರೀಮತ್ ಸೆ ಶ್ರೇಷ್ಠ ಪುಣ್ಯಾತ್ಮ ಬನ್ ರಹೆ ಹೋ. ಇಲ್ಲಿ ನೀವು ಶ್ರೀಮತದಿಂದ ಶ್ರೇಷ್ಠ ಪುಣ್ಯಾತ್ಮರು ಆಗ್ತಾ ಇದ್ದೀರಿ. ಶ್ರೀ ಶ್ರೀ 108 ಮಣಿ ಮಾಲೆ. ಊಪರ್ ಮೇ ಹೇ ಫೂಲ್ ಉನ್ಕೋ ಕಹೆಂಗೆ ಶಿವ್. ಬಾಬಾ ಹೇಳ್ತಾರೆ ಈ ಮಾಲೆಯಲ್ಲಿ ಮೇಲಿದೆ ಹೂವು. ಹೂ ಅಂದ್ರೆ ಯಾರ ಸಿಂಬಲ್? ಅದು ಶಿವ ಬಾಬೋರ ಸಿಂಬಲ್. ಅದು ಅವರು ನಿರಾಕಾರಿ ಹೂ. ಮತ್ತೆ ಸಾಕಾರದಲ್ಲಿ ಮೇಲ್ ಫೀಮೇಲ್. ಉನ್ಕಿ ಮಾಲಾ ಬನಿ ಹುಯಿ ಹೈ. ಬ್ರಹ್ಮ ಸರಸ್ವತಿ ಅವ್ರದ್ದು ಮಾಲೆ ಮಾಡಲ್ಪಟ್ಟಿದೆ. ಶಿವ ಬಾಬೋರಿಂದ ಇದು ಪೂಜನ್ ಸಿಮಿರನ್ ಲಾಯಕ್ ಬಂತೆ. ಈ ಮಾಲೆ ಶಿವ ಬಾಬೋರಿಂದನೇ ಪೂಜೆಗೆ ಮತ್ತು ಸ್ಮರಣೆಗೆ ಯೋಗ್ಯವಾಗುತ್ತೆ. ಏಕೆಂದ್ರೆ ಬ್ರಾಹ್ಮಣರು ಅಂದ್ರೆ ಸ್ಮರಣೆಗೆ ಯೋಗ್ಯರು, ದೇವತೆಗಳು ಪೂಜೆಗೆ ಯೋಗ್ಯರು. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ನಮ್ಗೆ ವಿಜಯ ಮಾಲೆಯ ಮಣಿಗಳನ್ನಾಗಿ ಮಾಡ್ತಾರೆ. ನಾವು ಇಡೀ ವಿಶ್ವದ ಮೇಲೆ ವಿಜಯ ಪಡಿತಾ ಇದ್ದೀವಿ. ಯಾದಕ್ಕೆ ಬಲ್ಸೆ? ಬಾಬೋರ ನೆನಪಿನ ಬಲದಿಂದ. ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ, ಮತ್ತೆ ನೀವು ಸತೋ ಪ್ರಧಾನರಾಗ್ತೀರಿ.
वो लोग तो बिगर समझ कह देते प्रभु तेरी माया प्रबल है. ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲದೆ ಸುಮ್ನೆ ಹೇಳ್ಬಿಡ್ತಾರೆ, ಪ್ರಭುವಿನ ಮಾಯೆ ಅಂತ ಹೇಳ್ಬಿಡ್ತಾರೆ ಎಲ್ಲದಕ್ಕೂ. ಏ ಪ್ರಭು ನಿನ್ನ ಮಾಯೆ ಬಹಳ ಬಹಳ ಪ್ರಬಲ ಅಂತ ಹೇಳ್ತಾರೆ. ಯಾವ್ದಕ್ ಮಾಯೆ ಅಂತ ಹೇಳ್ತಾರೆ? ಕಿಸ್ಕೆ ಪಾಸ್ ಧನ್ ಹೋಗಾ ಕಹೆಂಗೆ ಇನ್ಕೆ ಪಾಸ್ ಮಾಯಾ ಬಹುತ್ ಹೈ. वास्तव में माया 5 विकारों को कहा जाता है, जिसको रावण की कहा जाता है. ಬಾಬಾ ಹೇಳ್ತಾರೆ, ನೋಡಿ ಯಾರ ಹತ್ರ ತುಂಬಾ ಹಣ ಇದ್ರೋ ಇವ್ರ ಹತ್ರ ತುಂಬಾ ಮಾಯೆ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಗೊತ್ತಲ್ಲ, ಜಗತ್ತಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಈ ಮೂರನ್ನು ಮಾಯೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅದ್ಯಾವುದು ಮಾಯೆ ಅಲ್ಲ. ಮಾಯೆ 5 ವಿಕಾರಗಳಿಗೆ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಅದನ್ನ ರಾವಣ ಅಂತನೂ ಕರೀಲಾಗುತ್ತೆ. ಬಾಬಾ ಹೇಳೋದು ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ದೇವತ. ಆದ್ರೆ ಮಾಯೆ ಯಾವುದು? ಮನುಷ್ಯನಲ್ಲಿರೋ ಕಾಮವೃತ್ತಿನೇ ಮಾಯೆ. ಹಂಗೆ ಹೊನ್ನು ಮಣ್ಣು ಮಾಯೆ ಅಲ್ಲ, ಅದ್ರ ಮೇಲಿರೋ ಲೋಭನೇ ಮಾಯೆ. ಯಾಕೆಂದ್ರೆ ಸತ್ಯುಗದಲ್ಲಿ ಇದ್ದಷ್ಟು ಶ್ರೀಮಂತಿಕೆ ಸುಂದರತೆ ಎಲ್ಲಿದೆ? ಅಲ್ಲಿ ಯಾಕೆ ಮಾಯೆ ಇರ್ಲಿಲ್ಲ? ಯಾಕೆಂದ್ರೆ ಎಲ್ರು ನಿರ್ವಿಕಾರಿಗಳು. उन्होंने फिर रावण का चित्र बना दिया 10 शीश वाला. अब चित्र है तो समझाया जाता है. ಅವ್ರು ರಾವಣನ ಚಿತ್ರ ಮಾಡಿದ್ದಾರೆ, 10 ತಲೆ ರಾವಣ. ಈಗ ಚಿತ್ರದ ಬಗ್ಗೆ ತಿಳಿಸ್ಕೊಡ್ಲಾಗತ್ತೆ. जैसे हंगद के लिए दिखाते उनको रावण ने हिलाया परंतु हिला न सका, दृष्टांत बना दिए है. ಈಗ ನೋಡಿ, ಇವೆಲ್ಲ ಒಂದು ಉದಾಹರಣೆಗಳು. ಅಂಗದನ ಉದಾಹರಣೆ ಇದೆ ರಾಮಾಯಣದಲ್ಲಿ. ಎಲ್ಲರೂ ಅವನ ಕಾಲನ್ನ ಅಲುಗಾಡಿಸಿದ್ರು, ಯಾರ ಕೈಯಲ್ಲೂ ಆಗಲ್ಲ. ಖುದ್ ರಾವಣನೇ ಅಲುಗಾಡಿಸಿದ್ರು, ಅಲುಗಾಡ್ಸಕ್ ಆಗ್ಲಿಲ್ಲ ಅಂತ. ಇವೆಲ್ಲ ಒಂದು ದೃಷ್ಟಾಂತಗಳು. ಕಾಲು ಅಂದ್ರೆ ದೇಹದ ಕಾಲಲ್ಲ, ಬುದ್ಧಿಯ ಕಾಲು, ನಿಶ್ಚಯದ ಕಾಲು. ಅದು ಯಾರಿಗೆ ಅಷ್ಟು ಪಕ್ಕಾ ನಿಶ್ಚಯ ಇದೆ ಅವ್ರ ಬುದ್ಧಿ ಕಾಲನ್ನ ಯಾರು ಅಲುಗಾಡ್ಸಕ್ಕೆ ಆಗಲ್ಲ. ಬಾಕಿ कोई चीज है नहीं. बाबा कहते माया तुमको कितना भी हिलाए परंतु तुम स्थिर रहो. रावण, हनुमान, अंगद आदि ये सब दृष्टांत बना दिए है. ಬಾಕಿ ಇನ್ಯಾವುದೇ ಆ ಥರ ವ್ಯಕ್ತಿಗಳು ಇರಲಿಲ್ಲ. ಅಂಗದ ಅಂತ ಒಂದು ವ್ಯಕ್ತಿ ಅಥವಾ ರಾವಣ ಅಂತ ಒಂದು ವ್ಯಕ್ತಿ ಅಲ್ಲ. ಬಾಬಾ ಹೇಳ್ತಾರೆ ಮಾಯೆ ನಿಮ್ಗೆ ಎಷ್ಟು ಬೇಕಾದ್ರೂ ಅಲುಗಾಡಿಸ್ಲಿ, ವಿಕಾರಗಳು, ಆದ್ರೆ ನೀವು ಸ್ಥಿರವಾಗಿರಿ. ರಾವಣ, ಹನುಮಂತ, ಅಂಗದ ಇದೆಲ್ಲ ಒಂದು ದೃಷ್ಟಾಂತಕ್ಕೆ ಮಾಡಿರೋ ಅಂಥದ್ದು. ಯಾಕೆಂದ್ರೆ ಬಾಲ ಇರೋ ಯಾರು ದೇವತೆಗಳಿರೋದಿಲ್ಲ. ಅವೆಲ್ಲ ಒಂದು ಲಕ್ಷಣಗಳು. ಜಿನ್ಕಾ ಅರ್ಥ ತುಮ್ ಬಚ್ಚೆ ಜಾನ್ತೆ ಹೋ, ಭ್ರಮರಿ ಕಾ ಭಿ ದೃಷ್ಟಾಂತ ಹೇ. ಇದೆಲ್ಲದರ ಅರ್ಥನೂ ನೀವು ಮಕ್ಕಳಿಗೆ ಗೊತ್ತಿದೆ. ಭ್ರಮರಿಯ ದೃಷ್ಟಾಂತನೂ ಇದೆ. ಭ್ರಮರಿ ಹಾಗೂ ಬ್ರಾಹ್ಮಣಿ ರಾಶಿ ಹೊಂದುತ್ತೆ. ಭ್ರಮರಿ, ಬ್ರಾಹ್ಮಣಿ. ಬ್ರಾಹ್ಮಣಿ ಅಂದ್ರೆ ನಿಮಿತ್ತ ಇರೋರು. ಈ ಎರಡು ರಾಶಿ ಹೊಂದುತ್ತೆ. ಏನ್ ಮಾಡ್ತೀರಿ? ಭ್ರಮರಿ ಹೆಂಗೆ ಬೇರೆ ಕೀಟಗಳನ್ನ ತಗೊಂಡ್ಬಂದು ಬೂ ಬೂ ಮಾಡಿ ತನ್ ಸಮಾನ ಮಾಡ್ಕೊಳ್ಳುತ್ತೆ. तुम विष्टा के कीड़े को ज्ञान योग की बूं बू कर पति से पावन बनाते हो. ನೀವು ವಿಕಾರಿ ಕೀಟಗಳು, ಮನುಷ್ಯರು ಅಂದ್ರೆ ವಿಕಾರಿ ಕೀಟಗಳು. ಅವ್ರಿಗೆ ಕರ್ಕೊಂಬಂದು ಜ್ಞಾನ ಯೋಗದ ಬೂ ಬೂ ಮಾಡ್ತೀರಿ ಅಲ್ವಾ? ನಾವೇ ಹೇಳ್ತಾರೆ ಅವರು ಪತಿತರನ್ನ ಪಾವನ ಮಾಡ್ತೀರಿ. ಬಾಬೋರ್ ನೆನ್ಪ್ ಮಾಡಿ ಸತೋ ಪ್ರಧಾನರಾಗ್ತೀರಿ. ಆಮೇಲೆ ಉದಾಹರಣೆನೂ ನಿಮ್ಮದೇನೆ. ಇಂದ್ರಿಯೋ ಕೋ ಸಮೇಟ್ಕರ್ ಅಂತರ್ಮುಖಿ ಹೋ ಬೈಟ್ ಜಾತೆ ಹೇ. ನೋಡಿ, ಆಮೇಲೆ ಬೇಕಾದಾಗ ಇಂದ್ರಿಯಗಳು ಹೊರಗೆ, ಎಲ್ಲ ಮುಗೀತು ತನ್ನ ಒಳಗಡೆ. ಅದೇ ತರ ನೀವು ನಿಮ್ಮ ಇಂದ್ರಿಯಗಳನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅಂತರ್ಮುಖಿಗಳಾಗಿ ಕೂಡ್ಕೊಳ್ಳಿ. ನೀವು ಮಕ್ಕಳಿಗೆ ಬಾಬೋರ್ ಹೇಳ್ತಾರೆ, ಮಕ್ಕಳೇ ಬಲೆ ಕರ್ಮ ಮಾಡಿ, ಆದ್ರೆ ಅಂತರ್ಮುಖಿಯಾಗಿ. ಜೈಸೆ ಈ ಸೃಷ್ಟಿ ಹೇ ಹಿ ನಹಿ, ನನ್ನ ಪಾಲಿಗೆ ಈ ಸೃಷ್ಟಿನೇ ಇಲ್ಲ ಅನ್ನೋ ತರ ಈ ಜಗತ್ತಿಂದ ಅಷ್ಟು ಡಿಟ್ಯಾಚ್ ಆಗಿ ಚುರ್ಪುರ್ ಬಂದ್ ಹೋ ಜಾಯ್. ಉಸಿರಾಡ್ತಾ ಇದೀವ ಅನ್ನೋದ್ರದ್ದು ಅರಿವಿರೋದಿಲ್ಲ. ಬಾಬಾ ಹೇಳ್ತಾರೆ ಆ ಚಲನೆ ವಲನೆ ಎಲ್ಲ ಬಂದಾಗ್ಬಿಡ್ಬೇಕು. ಭಕ್ತಿ ಮಾರ್ಗದಲ್ಲಿ ಬಾಹರ್ ಮುಖಿಗಳಾಗಿರ್ತಾರೆ. ಗೀತ್ ಗಾನ ಏ ಕರ್ನಾ ಕಿತ್ನಾ ಹಂಗಾಮ ಕಿತ್ನಾ ಖರ್ಚು ಹೋತಾ ಹೇ. ಭಕ್ತಿ ಅಂದ್ರೆ ಸೌಂಡ್, ಹಾಡು, ಭಜನೆ, ಶ್ಲೋಕ, ಮಂತ್ರ. ಬಾಬಾ ಹೇಳ್ತಾರೆ ಏನೆಲ್ಲ ಗಲಾಟೆಗಳು, ಎಲ್ಲರೂ ಕೂಗಿದ್ರೆ ಗಲಾಟೆ ಅನ್ಸುತ್ತೆ. ಎಷ್ಟೆಲ್ಲ ಭಕ್ತಿಯಲ್ಲಿ ಖರ್ಚು ಮಾಡ್ತಾರೆ, ಎಷ್ಟು ಮೇಳ ಎಲ್ಲ ಮಾಡ್ತಾರೆ.
ಬಾಬಾ ಹೇಳ್ತಾರೆ ಈಗ ಇದೆಲ್ಲ ಬಿಟ್ಟು ಸಬ್ ಚೋಡ್ ಅಂತರ್ಮುಖಿ ಹೋ ಜಾವ್. ಎಲ್ಲ ಬಿಟ್ಟು ನೀವು ಅಂತರ್ಮುಖಿಗಳಾಗಿ, ಅಂತರ್ ಮುಖ ಆತ್ಮ ಸ್ವಯಂನ್ನ ನೋಡ್ತಾ ಹೋಗಿ. ನಿಮ್ ಪಾಲಿಗೆ ಸೃಷ್ಟಿನೇ ಇಲ್ಲ ಅನ್ನೋ ತರ ಈ ದೇಹದಿಂದ ಡಿಟ್ಯಾಚ್ ಆಗಿ अपने को देखो लायक बने हैं, कोई विकार तो नहीं सताता है. ನೀವೇ ನಿಮ್ಮನ್ನ ನೋಡ್ಕೊಳ್ಳಿ, ನಾನು ಈ ತರ ಯೋಗ್ಯವಾಗಿದ್ದೀನ, ಯಾವುದೇ ವಿಕಾರ ನನ್ನನ್ನ ಸತಾಯಿಸೋದಿಲ್ವಾ, ನಾನು ಬಾಬೋರ ನೆನಪು ಮಾಡ್ತೀನ. ಬಾಬೋರ್ ಯಾರು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ऐसे बाप को दिन रात याद करना चाहिए. ಯಾವ ತಂದೆ ನಿಮ್ಮನ್ನ ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೋ ಅಂತಹ ತಂದೆನ ಹಗಲು ರಾತ್ರಿ ನೀವು ನೆನ್ಪು ಮಾಡಬೇಕು. ನಾನು ಆತ್ಮ ಆಗಿದ್ದೀನಿ, ಅವ್ರು ನನ್ನ ತಂದೆ ಆಗಿದ್ದಾರೆ. ಒಳಗಡೆ ಇದು ನಡೀತಾ ಇರ್ಬೇಕು, ಈ ಚಿಂತನೆ ಸ್ಮೃತಿ ನಡೀತಾ ಇರ್ಬೇಕು. ಈಗ ನಾವು ಹೊಸ ಜಗತ್ತಿನ ಹೂಗಳಾಗ್ತಾ ಇದ್ದೀವಿ. ಅಕ್ಕಾ ವ ಟಂಗರ್ ಕಾ ಫೂಲ್ ನೈ ಬನ್ನ, ಹಮ್ಕೋ ತೋ ಏಕ್ದಮ್ ಕಿಂಗ್ ಆಫ್ ಫ್ಲವರ್ ಬಿಲ್ಕುಲ್ ಖುಷ್ಬುದಾರ್ ಬನ್ನ, ಕೋಯಿ ಬದುಬು ನ ರಹೆ. ಎಕ್ಕದ ಹೂವನೋ ಮತ್ತೆ ಏನೋ ಸುಗಂಧ ಇಲ್ದೇರೋ ಅಂತಿಂತ ಹೂಗಳಾಗಬಾರ್ದು. ಏಕ್ದಮ್ ಯಾವ ತರ ಹೂ ಆಗ್ಬೇಕು? ಕಿಂಗ್ ಆಫ್ ಫ್ಲವರ್. ಕಿಂಗ್ ಆಫ್ ಫ್ಲವರ್ ಅಂದ್ರೆ ಗುಲಾಬಿ ಹೂಗಳಾಗಿ. ಬಿಲ್ಕುಲ್ ನೋಡಿ, ಯಾರೇ ಬರ್ಲಿ, ಯಾವುದೇ ಅತಿಥಿಗಳಾಗ್ಲಿ, ಯಾವುದೇ ದೊಡ್ಡ ವ್ಯಕ್ತಿಗಳಾಗ್ಲಿ, ಯಾರಿಗೇ ಆಗ್ಲಿ ಯಾವ ಹೂ ಕೊಡ್ತಾರೆ? ಗುಲಾಬಿ, ಕಿಂಗ್ ಆಫ್ ಫ್ಲವರ್. ಬಿಲ್ಕುಲ್ ಸುಗಂಧ ಭರಿತ ಹೂಗಳಾಗಿ, ಯಾವುದೇ ದುರ್ಗಂಧ ನಿಮ್ಮಲ್ಲಿ ಇರಬಾರ್ದು. ಬುರೆ ಖ್ಯಾಲಾತ್ ನಿಕಲ್ ಜಾನೆ ಚಾಯಿ. ಕೆಟ್ಟ ವಿಚಾರಗಳು, ವ್ಯರ್ಥ ವಿಚಾರಗಳು ನಿಮ್ಮ ಬುದ್ಧಿಯಿಂದ ಹೊರಟೋಗ್ಬೇಕು. ಮಾಯೆಯ ಬಿರುಗಾಳಿ ನಿಮ್ಮನ್ನ ಬೀಳ್ಸಕ್ಕೆ ತುಂಬಾ ಬರುತ್ತೆ. ಸಂಕಲ್ಪದಲ್ಲಿ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನ ಮಾಡಬಾರ್ದು. ऐसे ऐसे अपने को पक्का करना, अपने को सुधारना है. ಈ ತರ ನಿಮ್ಮನ್ನ ನೀವೇ ಪಕ್ಕಾ ಮಾಡ್ಕೊಳ್ಳಿ, ನಿಮ್ಮನ್ನ ನೀವೇ ಸುಧಾರಣೆ ಮಾಡ್ಕೊಳ್ಳಿ. ಯಾವುದೇ ದೇಹದಾರಿಯನ್ನ ನಾನು ನೆನಪು ಮಾಡಬಾರ್ದು. ನಿಮ್ಮನ್ನ ನೀವು ಸುಧಾರಣೆ ಮಾಡ್ಕೊಳ್ಳೋದು, ನಿಮಗೆ ನೀವೇ ಹೇಳ್ಕೊಳ್ಳೋದು. ನಾನು ಯಾವುದೇ ದೇಹದಾರಿಯನ್ನ ನೆನಪು ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನ್ಪು ಮಾಡಿ, ಶರೀರ ನಿರ್ವಹಣೆಗೋಸ್ಕರ ಭಲೆ ಕರ್ಮ ಮಾಡಿ, ಉನ್ಸೆ ಭಿ ಟೈಮ್ ನಿಕಾಲ್ ಸಕ್ತೆ ಹೋ. ಇದೆಲ್ಲ ಮಾಡ್ತಾನೂ ನೀವು ಸಮಯವನ್ನ ತೆಗಿಬಹುದು. ಭೋಜನ್ ಖಾನೆ ಸಮಯ ಬಿ ಬಾಬಾ ಕಿ ಮಹಿಮಾ ಕರ್ತೆ ರಹು. ನೋಡಿ, ಟೈಮೇ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಇಲ್ಲಿ ಯಾರಿಗೂ. ಬಾಬಾ ಹೇಳ್ತಾರೆ, ಊಟ ಮಾಡಕ್ ಟೈಮ್ ಇರುತ್ತಲ್ಲ, ಊಟ ಮಾಡೋ ಸಮಯದಲ್ಲಿ ಬಾಬೋರ್ ಮಹಿಮೆ ಮಾಡ್ತಾ ಊಟ ಮಾಡಿ, ಬಾಬೋರ್ ನೆನಪು ಮಾಡ್ತಾ ಊಟ ಮಾಡಿ, ಭೋಜನನೂ ಪವಿತ್ರ ಆಗುತ್ತೆ. ಯಾವಾಗ ನೀವು ಬಾಬೋರ ನಿರಂತರ ನೆನಪು ಮಾಡ್ತಿರೋ ತಬ್ ಯಾದ್ ಸೆ ಹಿ ಬಹು ಜನ್ಮೋಗೆ ಪಾಪ್ ಕಟೆಂಗೆ. ನೀವು ಬಾಬೋರ್ ನೆನಪು ಮಾಡೋದ್ರಿಂದನೇ ಬಹಳ ಜನ್ಮಗಳ ಪಾಪ ಕಟ್ಟಾಗುತ್ತೆ. ನೀವು ಸತೋ ಪ್ರಧಾನರಾಗ್ತೀರಿ. ದೇಖ್ನಾ ಹೇ ಕಿತ್ನಾ ಸಚ್ಚಾ ಸೋನಾ ಬನಾ. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಾನು ಎಷ್ಟು ಸತ್ಯ ಚಿನ್ನ ಆಗಿದ್ದೀನಿ, ಎಷ್ಟು ಪ್ಯೂರ್ ಆಗಿದ್ದೀನಿ. ಆಜ್ ಕಿತ್ನಾ ಗಂಟಾ ಯಾದ್ ಮೇ ರಹ. ಇವತ್ತಿಡೀ ದಿನದಲ್ಲಿ ನಾನು ಎಷ್ಟು ಗಂಟೆ ಬಾಬೋರ ನೆನಪಲ್ಲಿದ್ದೆ. कल 3 घंटा याद में रहा, आज 2 घंटा रहा. ये आज का घाटा हो गया ना. ಈಗ ನಿನ್ನೆ ಚಾರ್ಟ್ ಅಲ್ಲಿ ನಾನು 3 ಗಂಟೆ ಯೋಗ ಮಾಡಿದ್ದೀನಿ, ಇವತ್ತು 2 ಗಂಟೆ. ಹಾಗಾದ್ರೆ ಏನಾಯ್ತು? 1 ಗಂಟೆ ನಷ್ಟ ಆಯ್ತಲ್ಲ. ಈ ತರ ಏರು ಪೇರು ಆಗ್ತಾ ಇರುತ್ತೆ. ಒಂದಿನ 3 ಗಂಟೆ, ಒಂದಿನ 1 ಗಂಟೆ, 2 ಗಂಟೆ, 4 ಗಂಟೆ, ಹಿಂಗೆ ಏರುಪೇರು ಆಗ್ತಾ ಇರುತ್ತೆ. यात्रा पर जाते तो कहाँ ऊंचे कहाँ नीचे होते, तुम्हारी अवस्था भी नीचे ऊपर होती रहेगी. अपना खाता देखना, मुख्य है याद की यात्रा. ನೋಡಿ, ಯಾತ್ರೆ ಹೋಗುವಾಗ್ಲೂ ಒಂದ್ ಕಡೆ ಅಪ್ ಇರುತ್ತೆ, ಒಂದ್ ಕಡೆ ಡೌನ್ ಇರುತ್ತೆ. ಈ ಅಪ್ ಅಂಡ್ ಡೌನ್ಸ್ ನಡೀತಾ ಇರುತ್ತೆ. ಹಾಗೆ ನಿಮ್ಮ ಸ್ಥಿತಿನೂ ಏರುಪೇರು ಆಗ್ತಾ ಇರುತ್ತೆ. ನಿಮ್ಮ ಖಾತೆಯನ್ನ ನೋಡ್ಕೊಳ್ಳಿ. ಮುಖ್ಯವಾಗಿರೋದೇ ನೆನಪಿನ ಯಾತ್ರೆ. ಭಗವಾನ್ ವಾಚಾ ಹೇ तो जरूर बच्चों को ही पढ़ाएंगे, सारी दुनिया को कैसे पढ़ाएंगे. ಭಗವಾನ್ ವಾಚ, ನಾನು ಅವಶ್ಯಕವಾಗಿ ನನ್ನ ಮಕ್ಕಳಿಗೆ ಓದಿಸ್ತೀನಿ, ಇಡೀ ಜಗತ್ತಿಗೆ ಹೇಗೆ ಓದ್ಸಕ್ಕಾಗತ್ತೆ?
ಈಗ ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ? ಕೃಷ್ಣ ಅಂತೂ ದೇಹಧಾರಿ, ಶರೀರಧಾರಿ ಅಲ್ವಾ. भगवान तो निराकार परम पिता परमात्मा को कहा जाता है. ಭಗವಂತ ಅಂದ್ರೆ ಯಾರು? ನಿರಾಕಾರ परम पिता परमात्मನಿಗೆ ಹೇಳಲಾಗುತ್ತೆ. खुद कहते मैं साधारण तन में प्रवेश करता हूँ. ब्रह्मा का भी बुड्ढा तन गाया हुआ है. ಬಾಬಾ ಹೇಳ್ತಾರೆ ನಾನು ಸಾಧಾರಣ ತನುವಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ನೋಡಿ ಬ್ರಹ್ಮ ಬಾಬುವ್ರ ಈ ಸಾಧಾರಣ ರಥದಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ಬ್ರಹ್ಮ ಅಂದ್ರೆ ಈ ವೃದ್ಧ ಶರೀರ ಇದು. ಸಫೇದ್ ದಾಡಿ ಮುಂಚ್ ತೋ ಬುಡ್ಡೆ ಕಿ ಹೋತಿನ ಚಾಹಿಯೇ ಭಿ ಜರೂರ್ ಅನುಭವಿ ರಥ್. ನೋಡಿ ಬ್ರಹ್ಮ ಅಂದ್ರೆ ಗಡ್ಡ ಮೀಸೆ ಮತ್ತೆಲ್ಲ ಬೆಳ್ಳಗಾಗಿದೆ, ಕೂದಲು ಮೀಸೆ ಗಡ್ಡ ಎಲ್ಲ. ಯಾಕೆಂದ್ರೆ ವೃದ್ಧಾವಸ್ಥೆ. ಯಾಕೆಂದ್ರೆ ಶಿವ ಬಾಬೋರಿಗೆ ಬೇಕಾಗಿರೋದು ಅನುಭವಿ ರಥ. छोटे रथ में थोड़ी प्रवेश करेंगे, खुद ही कहते मुझे कोई जानते नहीं है. ಚಿಕ್ಕ ರಥದಲ್ಲಿ ನಾನು ಪ್ರವೇಶ ಮಾಡಕ್ಕಾಗತ್ತ? ಚಿಕ್ಕ ರಥ ಅಂದ್ರೆ ಚಿಕ್ಕ ಮಕ್ಕಳು. ಖುದ್ ಬಾಬೆ ಹೇಳ್ತಾರೆ ನನ್ನನ್ನ ಯಾರು ತಿಳ್ಕೊಂಡಿಲ್ಲ. ವಹ ಸುಪ್ರೀಂ ಗಾಡ್ ಫಾದರ್ ಅಥವಾ ಸುಪ್ರೀಂ ಸೋಲ್. ತುಮ್ ಭಿ 100% ಪವಿತ್ರತೆ ಅಭಿ 100% ಅಪವಿತ್ರ ಬನೆ ಹೋ. ಸುಪ್ರೀಂ ಗಾಡ್ ಫಾದರ್ ಅಥವಾ ಸುಪ್ರೀಂ ಸೋಲ್, ಪರಮ ಪಿತ, ಪರಮ ಆತ್ಮ. ನೀವು 100% ಪವಿತ್ರವಾಗಿದ್ರಿ ಪರಂಧಾಮದಲ್ಲಿ, ಸತ್ಯಯುಗದಲ್ಲಿ. ಈಗ 100% ಅಪವಿತ್ರರಾಗಿದ್ದೀರಿ. ಸತ್ಯಯುಗದಲ್ಲಿ 100% ಪ್ಯೂರಿಟಿ ಇತ್ತು. ಅವಾಗೇನಿತ್ತು? ಪೀಸ್ ಅಂಡ್ ಪ್ರಾಸ್ಪಾರಿಟಿನೂ ಇತ್ತು. ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇತ್ತು. ಮುಖ್ಯ बात है प्यूरिटी. देखते भी हो प्यूरिटी वालों को इम्प्यूर माता टेकते हैं. ಆದ್ರೆ ಮುಖ್ಯವಾಗಿರೋ ಮಾತು ಪವಿತ್ರತೆದು. ನೋಡಿ ಜಗತ್ತಲ್ಲೂ ಪವಿತ್ರರಿಗೆ ಹೋಗಿ ತಲೆ ಬಾಗ್ತಾರೆ, ಅಪವಿತ್ರರು ಅವರ ಮಹಿಮೆ ಹಾಡ್ತಾರೆ. ಸನ್ಯಾಸಿयों के आगे ऐसे कभी नहीं कहेंगे आप सर्वगुण संपन्न, हम पापी नीच है. ಇದೆಲ್ಲ ಮಹಿಮೆ ಶಿವಬಾಬಾವರು ಏನ್ ತಯಾರು ಮಾಡಿದರೆ ದೇವತೆಗಳು, ಅವ್ರಿಗೆ ಮಹಿಮೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಸನ್ಯಾಸಿಗಳಿಗೆ ಹೋಗಿ ಯಾರು ಈ ತರ ಹೇಳಲ್ಲ. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಮರ್ಯಾದ ಪುರುಷೋತ್ತಮರು, ಈ ತರ ಏನಾದ್ರು ಸನ್ಯಾಸಿಗಳಿಗೆ ಮಹಿಮೆ ಮಾಡಕ್ಕಾಗತ್ತಾ? ಮತ್ತೆ ಬಾಬಾ ಹೇಳ್ತಾರೆ ದೇವತೆಗಳಿಗೆ ಹೇಳ್ತಾರೆ, ಮತ್ತೆ ತಮ್ಗೆ ತಾವ್ ಹೇಳ್ಕೊತಾರೆ ನಾವು ಪಾಪಿಗಳು, ನೀಚರು. ದೇವತೆಗಳ ಮುಂದೆ ಇದೆಲ್ಲ ಒಪ್ಕೋತಾರೆ. ಬಾಬಾ ಹೇಳ್ತಾರೆ ಕುಮಾರಿ ಕೋ ಸಬ್ ಮಾತಾ ಟೇಕ್ತೆ, ಫಿರ್ ಶಾದಿ ಕರ್ತಿ ತೋ ಸಬ್ಕೆ ಹಾಗೆ ಮಾತಾ ಟೇಕ್ತಿ. ಕುಮಾರಿ ಪೂಜ್ಯ. ಕುಮಾರಿ ಮುಂದೆ ಎಲ್ಲರೂ ತಲೆ ಬಾಗ್ತಾರೆ, ಕೂಡಿಸಿ ಪೂಜೆ ಮಾಡ್ತಾರೆ. ಅದೇ ಕುಮಾರಿ ಯಾವತ್ತು ವಿವಾಹ ಆಗ್ತಾರೋ ಅವತ್ತೇ ಏನ್ ಮಾಡ್ತಾರೆ? ಎಲ್ಲರಿಗೂ ತಲೆ ಬಾಗ್ತಾರೆ, ಕಾಲಿಗೆ ಬೀಳ್ತಾರೆ. ಅವಾಗ ನೋಡಿ ಅಪವಿತ್ರತೆ ಅಂದ್ರೆ ಪೂಜಾರಿತನ, ಪವಿತ್ರತೆ ಪೂಜ್ಯತೆ. अभी बाबा कहते तुम निर्विकारी बनेंगे तो आधा कल्प निर्विकारी ही रहेंगे. ಈ ಒಂದು ಜನ್ಮ ನೀವು ನಿರ್ವಿಕಾರಿಗಳಾಗಿದ್ರೆ 2500 ವರ್ಷ, ಅರ್ಧ ಕಲ್ಪನೂ ನೀವು ನಿರ್ವಿಕಾರಿಯಾಗಿರ್ತೀರಿ. ಈಗ 5 ವಿಕಾರಗಳ ರಾಜ್ಯ ಏನಿದೆ ಇದು ಸಮಾಪ್ತಿ ಆಗತ್ತೆ. ಇದು ಮೃತ್ಯು ಲೋಕ. ಕಲಿಯುಗ ಮೃತ್ಯು ಲೋಕ, ಸತ್ಯಯುಗ ಅಮರ ಲೋಕ. ಅಭಿ ತುಮ್ ಆತ್ಮಾओं को ज्ञान का तीसरा नेत्र मिलता है. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಯಾರು ಕೊಟ್ಟಿದ್ದು? ಬಾಪ್ ಹಿ ದೇತೆ ಹೇ. ತಿಲಕ್ ಭಿ ಮಸ್ತಕ್ ಪರ್ ದೇತೆ ಹೇ. ಬಾಬವರೇ ಕೊಡೋದು ಈ 3ನೇ ನೇತ್ರವನ್ನ. ಅದಕ್ಕೆ ತಿಲಕನು ಮಸ್ತಕದಲ್ಲೇ ಇಡ್ಲಾಗುತ್ತೆ. ಈಗ ನೀವು ಆತ್ಮಗಳಿಗೆ ಜ್ಞಾನ ಸಿಕ್ಕಿದೆ. ಕಿಸ್ಕೆ ಲಿಯೇ? ತುಮ್ ಅಪ್ನೆ ಕೋ ಆಪೇ ಹಿ ರಾಜ ತಿಲಕ್ ದೋ. ಯಾರಿಗೋಸ್ಕರ ಈ ಜ್ಞಾನ ಸಿಕ್ಕಿದೆ? ನೀವು ನಿಮಗೆ ನೀವೇ ರಾಜ ತಿಲಕವನ್ನ ಕೊಟ್ಕೊಳ್ಳಿ. ಹೇಗೆ ಬ್ಯಾರಿಸ್ಟರಿ ಓದ್ತಾರೆ ಅಂದ್ರೆ ಓದಿ ತಮಗ್ ತಾವೇ ಬ್ಯಾರಿಸ್ಟರಿಯ ತಿಲಕ ಕೊಟ್ಕೋತಾರೆ. ಯಾಕೆಂದ್ರೆ ಆ ಪದವಿಗೆ ತಾನೇ ತಯಾರಾಗ್ಬೇಕು. ಆ ಪದವಿ ಸ್ವಯಮೇ ಪಡ್ಕೊಳ್ಳುವಂಥದ್ದಲ್ವಾ. ಪಡೆಂಗೆ ತೋ ತಿಲಕ್ ಮಿಲೇಗಾ, ಆಶೀರ್ವಾದ ಸೆ ತೊಡಿ ಮಿಲೇಗಾ. ನೀವು ಓದಿ ಚೆನ್ನಾಗಿ, ಲೌಕಿಕ ವಿದ್ಯೆ ಆಗ್ಲಿ ಈಶ್ವರೀಯ ವಿದ್ಯೆ ಆಗ್ಲಿ, ನೀವು ಚೆನ್ನಾಗಿ ಓದಿದ್ರೆ ತಿಲಕ ಸಿಗುತ್ತೆ. ಆಶೀರ್ವಾದದಿಂದ ಅಂತೂ ಯಾರು ತಿಲಕಧಾರಿ ಆಗ್ಲಿಕ್ಕೆ ಅಂದ್ರೆ ಯಾರು ವಿಶ್ವ ಮಹಾರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
फिर तो सबके ऊपर टीचर कृपा करे सब पास हो जाए. ಟೀಚರ್ ನೀವು ಕೃಪೆ ಮಾಡ್ಬಿಡಿ, ಆಶೀರ್ವಾದ ಮಾಡ್ಬಿಡಿ, ನಾವು ಪಾಸ್ ಆಗ್ಬಿಡ್ತೀವಿ ಅಂದ್ರೆ ಎಲ್ಲರೂ ಪಾಸ್ ಆಗ್ಬಿಡ್ತಾರೆ. बच्चों को अपने को आपे ही राज तिलक देना. बाप को याद करेंगे विक्रम विनाश होंगे और चक्र को याद करने से चक्रवर्ती महाराज बनेंगे. ಈ ಮಕ್ಕಳು ನಿಮಗೆ ನೀವೇ ರಾಜ ತಿಲಕವನ್ನ ಕೊಟ್ಕೊಳ್ಬೇಕು. ಬಾಬೋರ್ ನೆನ್ಪ್ ಮಾಡಿ, ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ. ಬಾಬೋರ್ ನೆನಪಿನ ಜೊತೆಗೆ ಈ ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇರಿ. ಬಾಬಾ ಹೇಳ್ತಾರೆ ಅವಾಗ ನೀ ಚಕ್ರವರ್ತಿ ಮಹಾರಾಜರಾಗ್ತೀರಿ. बाबा कहते तुमको राजाओं का राजा बनाता हूं. देवी देवताएं डबल सिरताज बनते हैं. पतित राजाएं भी उन्हों की पूजा करते हैं. ನೋಡಿ, ಬಾಬೋರ್ ನೆನಪಿಂದ ನಿಮ್ಮ ವಿಕರ್ಮನು ವಿನಾಶ ಆಗುತ್ತೆ. ಈ ಚಕ್ರವನ್ನ ನೆನ್ಪು ಮಾಡೋದ್ರಿಂದ, ಸುದರ್ಶನ ಚಕ್ರ ತಿರುಗಿಸೋದ್ರಿಂದ ಈ ಚಕ್ರವರ್ತಿ ಮಹಾರಾಜರು ಆಗ್ತೀರಿ. ಬಾಬಾ ಹೇಳೋದು, ನಿಮ್ಮನ್ನು ನಾನು ರಾಜರನ್ನಾಗಿ ಮಾಡ್ತೀನಿ. ದೇವಿ ದೇವತೆಗಳು ಅಂದ್ರೆ ಡಬಲ್ ಕಿರೀಟಧಾರಿಗಳಾಗ್ತಾರೆ. ಪತೀತ ರಾಜರು ಹೋಗಿ ಪಾವನ ದೇವತೆಗಳನ್ನ ಪೂಜೆ ಮಾಡ್ತಾರೆ. तुम्हारी पुजारी राजाओं से भी ऊंच बनाते हैं. तुमको जो बहु दान पुण्य करते राजाओं के पास जन्म लेते हैं. ಬಾಬಾ ಹೇಳೋದು, ನಾನು ನಿಮ್ಮನ್ನ ರಾಜರಿಗೂ ಶ್ರೇಷ್ಠರನ್ನಾಗಿ ಮಾಡ್ತೀನಿ. ಈಗ ದ್ವಾಪರ ಕಲಿಯುಗದ ರಾಜರಿದ್ದಾರಲ್ಲ, ಅವರಿಗಿಂತ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತೀನಿ. ರಾಜರು ಯಾರಾಗ್ತಾರೆ ದ್ವಾಪರ ಕಲಿಯುಗದಲ್ಲಿ? ಯಾರು ಎಷ್ಟು ದಾನ ಪುಣ್ಯ ಮಾಡ್ತಾರೋ ಅವರು ರಾಜರ ಹತ್ರ ಜನ್ಮ ತಗೊಳ್ತಾರೆ. ಏಕೆಂದ್ರೆ ಕರ್ಮ ಒಳ್ಳೇದ್ ಮಾಡಿದ್ರೆ ಫಲನು ಒಳ್ಳೇದೇ ಸಿಗುತ್ತಲ್ವಾ. ಅಭಿ ಯಹಾ ತುಮಕೋ ಮಿಲಾ ಅವಿನಾಶಿ ಜ್ಞಾನ್ ಧನ್ ವ ಧಾರಣ್ ಕರ್ ಫಿರ್ ದಾನ್ ಕರ್ನಾ ಹೈ. ಬಾಬಾ ಹೇಳಿದ್ರೆ, ಈಗ ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ ಅವಿನಾಶಿ ಆಗಿರೋ ಜ್ಞಾನ ಧನ. ಇದನ್ನು ನೀವು ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ದಾನ ಮಾಡಿ. ಇದೇ ಸೋರ್ಸ್ ಆಫ್ ಇನ್ಕಮ್. ಹೆಂಗೆ ಟೀಚರ್ ಓದಿಸ್ತಾರಲ್ಲ, तो पढ़ाई का दान करते वह पढ़ाई अल्प काल के लिए. ಟೀಚರ್ ಓದಿಸೋದು ಅಂದ್ರೆ ಅವ್ರು ವಿದ್ಯಾ ದಾನ ಮಾಡ್ತಾರೆ. ಬಾಬಾ ಹೇಳ್ತಾರೆ ಆ ವಿದ್ಯೆ ಏನಿದ್ರು ಅಲ್ಪ ಕಾಲಕ್ಕೆ. ವಿಲಾಯಿಸ್ತೆ ಪಡ್ಕರ್ ಆತೆ ಆನೆ ಸೆ ಹಿ ಹಾರ್ಟ್ ಫೇಲ್ ಹೋ ಜಾತೆ ಪಢಾಯಿ ಖತಮ್. ನೋಡಿ, ಯಾವ್ಯಾವ ದೇಶಕ್ಕೆಲ್ಲ ಹೋಗ್ತಾರೆ, ಓದ್ಕೊಂಡು ಬರ್ತಾರೆ, ಏನೇನೆಲ್ಲ ಡಿಗ್ರಿ ತಗೊಂಡ್ ಬರ್ತಾರೆ. ಇಲ್ಲಿಗೆ ಬಂದ್ರು ಅಂತ ಇಟ್ಕೊಳ್ಳಿ, ಹಾರ್ಟ್ ಫೇಲ್ ಆಯ್ತು, ಓದಿದ್ದೆಲ್ಲ ಏನಾಯ್ತು, ಎಲ್ಲವೂ ಇಲ್ಲೇ ಸಮಾಪ್ತಿ ಆಯ್ತು, ವಿನಾಶಿ ಆಯ್ತು. ಮೆಹನತ್ ಸಾರಿ ಮುಫತ್ ಮೇ ಗೈ, ತುಮಾರಿ ಮೆಹನತ್ ऐसे नहीं जा सकती है. ಬಾಬಾ ಹೇಳ್ತಾರೆ ಎಲ್ಲ ವಿನಾಶ ಆಯ್ತು. ಪರಿಶ್ರಮ ಏನಾಯ್ತು, ವೇಸ್ಟ್ ಆಯ್ತು. ಸುಮ್ನೆ ಪರಿಶ್ರಮ ಪಟ್ಟು ವೇಸ್ಟ್ ಮಾಡ್ಕೊಂಡ್ರು. ನೀವು ಇಲ್ಲಿ ಪಡೋ ಯಾವ ಪರಿಶ್ರಮನೂ ವೇಸ್ಟ್ ಆಗಲ್ಲ. ಇಲ್ಲಿ ಯಾವುದನ್ನು ನೀವು ಬಿಟ್ಟು ಹೋಗಲ್ಲ. ಬಾಬಾ ಹೇಳ್ತಾರೆ ಎಲ್ಲದನ್ನು ತಗೊಂಡು ಹೋಗ್ತೀರಿ. ಅವಿನಾಶಿ ಸಂಪಾದನೆ ಇದು. ನೀವು ಎಷ್ಟು ಚೆನ್ನಾಗಿ ವಿದ್ಯೆ ಓದ್ತಿರೋ ಅಷ್ಟು 21 ಜನ್ಮಕ್ಕೆ ಈ ವಿದ್ಯೆ ಖಾಯಂ ಆಗಿರುತ್ತೆ. ಮತ್ತೇನು ಓದೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೈಮ್ ಪಾಸ್ ಅಷ್ಟೇ, ಮನೋರಂಜನೆಗೆ ವಿದ್ಯಾಭ್ಯಾಸ. ಆದ್ರೆ ಪದವಿ ಈ ಜನ್ಮದಲ್ಲಿ ಓದೋದಕ್ಕೆ ನಿಮ್ಗೆ ಭವಿಷ್ಯ ಜನ್ಮದಲ್ಲಿ 21 ಜನ್ಮಕ್ಕೆ ಸಿಗುತ್ತೆ. ಅಲ್ಲಿ ಅಕಾಲ ಮೃತ್ಯು ಇರಲ್ಲ. ಈ ಪಢಾಯಿ ಸಾತ್ ಮೇ ಲೇ ಜಾಯಂಗೆ. ಈ ವಿದ್ಯೆನ ನಿಮ್ಮ ಮಕ್ಕಳು ಜೊತೆಗೆ ತಗೊಂಡು ಹೋಗ್ತೀರಿ. अब जैसे बाप कल्याणकारी वैसे तुम बच्चों को भी कल्याणकारी बनना है. ಈಗ ನಿಮ್ಮ ಮಕ್ಕಳು ಹೇಗೆ ಬಾಬೋರು ಕಲ್ಯಾಣಕಾರಿನೋ ನೀವನು ಕಲ್ಯಾಣಕಾರಿಗಳಾಗಿ ಎಲ್ಲರಿಗೂ ದಾರಿ ತೋರಿಸ್ಬೇಕು. ಬಾಬೋರ ಸಲಹೆ ಚೆನ್ನಾಗಿ ಕೊಡ್ತಾರೆ. ಒಂದು ಮಾತನ್ನು ಎಲ್ಲರಿಗೂ ತಿಳಿಸ್ಕೊಡಿ. ಸರ್ವಶ್ರೇಷ್ಠ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಕಿ ಇತನಿ ಮಹಿಮಾ ಕ್ಯೂ ಹೈ. ಮನುಷ್ಯರಿಗೆ ತಿಳಿಸ್ಕೊಡ್ಬೇಕು. ಸರ್ವಶ್ರೇಷ್ಠವಾದ ಶಿರೋಮಣಿ ಯಾವುದು? ಶ್ರೀಮದ್ ಭಗವದ್ಗೀತೆ. ಅದ್ರದ್ದು ಇಷ್ಟೊಂದು ಮಹಿಮೆ ಯಾಕಾಯ್ತು? ಭಗವಾನ್ ಕಿ ಹಿ ಶ್ರೇಷ್ಠ ಮತ ಹೇ. ಭಗವಾನ್ ಕಿಸ್ಕೋ ಕಹಾ ಜಾಯ್? ಭಗವಂತಂದೇ ಶ್ರೇಷ್ಠ ಮತ ಇಲ್ಲಿ. ಆದ್ರೆ ಭಗವಂತ ಅಂತ ಯಾರಿಗೆ ಕರೀಲಾಗುತ್ತೆ? ಭಗವಂತ ಒಬ್ರೇ ಅಲ್ವಾ? ಅವರು ನಿರಾಕಾರ.
ಎಲ್ಲ ಆತ್ಮಗಳ ತಂದೆ. इसीलिए आपस में भाई भाई कहते। फिर जब ब्रह्मा द्वारा नई सृष्टि रचते तो बहन भाई हो जाते हैं. ಮತ್ತೆ ಎಲ್ಲರೂ ನಿರಾಕಾರನ ಮಕ್ಕಳು ಆತ್ಮಗಳು, ಪರಸ್ಪರ ಅದಕ್ಕೆ ಸಹೋದರತ್ವ ಅಂತ ಹೇಳ್ತಾರೆ. ಸಹೋದರತ್ವ ಅನ್ನೋದು ಆತ್ಮ ದೃಷ್ಟಿಯಲ್ಲಿ. ಈಗ ನೀವು ಯಾವಾಗ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನ ರಚನೆ ಮಾಡ್ತೀರಿ, ತುಂಬಾ ಜನ ನಿಮ್ಮ ಸಹೋದರ ಸಹೋದರಿಯರಾಗ್ತಾರೆ. ಈ ಸಮಯದಲ್ಲಿ ಸಹೋದರ ಸಹೋದರಿನೂ ಪವಿತ್ರವಾಗಿರ್ಬೇಕು. ಅಂದ್ರೆ ಎಲ್ಲರನ್ನು, ಇದೇ ಯುಕ್ತಿ. ಕ್ರಿಮಿನಲ್ ಐ ಏಕ್ದಮ್ ನಿಕಲ್ ಜಾಯ್. ನಾವೇ ಹೇಳೋದು, ನಿಮ್ಮ ವಿಕಾರಿ ದೃಷ್ಟಿ ಏಕದಮ್ ಸಮಾಪ್ತಿ ಆಗ್ಬಿಡ್ಬೇಕು. ನಿಮ್ಮನ್ನ ಸಂಭಾಲನೆ ಮಾಡ್ಕೊಳ್ಳಿ. ಹಮಾರಿ ಆಂಖೆ ಕಹಾ ಮತ್ವಾಲಿ ತೋ ನಹಿ ಬನಿ, ಬಜಾರ್ ಮೇ ಚನೆ ದೇಖ್ ದಿಲ್ ತೋ ನಹಿ ಹುಯಿ. ನಾವೇ ಹೇಳ್ತಾರೆ, ನಿಮ್ಮನ್ನ ತುಂಬಾ ಸಂಭಾಲನೆ ಮಾಡ್ಕೋಬೇಕು. ನಿಮ್ಮ ಎಲ್ಲ ಇಂದ್ರಿಯಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ. ಆಗ್ಲೇ ಬಾಬಾವರು ಆಮೆ ಉದಾಹರಣೆ ಹೇಳಿದ್ರಲ್ಲ. ನಾವೇ ಹೇಳ್ತಾರೆ, ಕಣ್ಣಿಂದ ನೋಡುವಂಥದ್ದು ಏನಿದೆ ಇವೆಲ್ಲವನ್ನೂ ವಿನಾಶಿ. ಬಾಕಿ ನೋಡ್ಕೊಳ್ಳಿ. ನನ್ನ ಕಣ್ಣು ಯಾವಾಗಾದ್ರೂ ತನ್ನದೇ ಡೈರೆಕ್ಷನ್ ಕೊಡುತ್ತಾ? ಈಗ ಹೊರಗಡೆ ನೀವು ಬಜಾರಿಗೆ ಹೋಗ್ತೀರಿ, ಹೊರಗಡೆ ಹೋದಾಗ ಕಡಲೆ ನೋಡಿ ತಿನ್ಬೇಕನ್ಸುತ್ತಾ? ऐसे दिल बहुतों की होती है, फिर खा भी लेते हैं. ब्राह्मणी है, किसी भाई के साथ जाती, वह कहते चना खाएगी, एक बार खाने से पाप थोड़ी लग जाएगा. जो कच्चे होते वह जट खा लेते हैं. इस पर शास्त्रों में भी दृष्टांत है. ಕೆಲವರಿಗೆ ಬಜಾರಲ್ಲಿ ಹೋಗ್ತಾ ಎಲ್ಲ ತಿಂಡಿ ಕಡ್ಲೆ ಎಲ್ಲ ನೋಡಿ, ಏನೇನೆಲ್ಲ ನೋಡಿ ಎಲ್ಲ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಮತ್ ಕೆಲವ್ರು ತಿಂದು ಬಿಡ್ತಾರೆ. ಕೆಲವು ಬ್ರಾಹ್ಮಣಿ, ಈಗ ಅಕ್ಕಂದಿರು ಯಾರ್ದಾದ್ರೂ ಅಣ್ಣಂದಿರ ಜೊತೆ ಎಲ್ಗೋ ಹೋಗ್ತಾ ಇರ್ತಾರೆ, ರಸ್ತೆಯಲ್ಲಿ ಕಡ್ಲೆ ಇರುತ್ತೆ, ತಿಂತೀರಾ ಅಂತ ಕೇಳ್ತಾರೆ. ಆಮೇಲೆ ಇನ್ನೂ ಅದಕ್ಕೆ ಎಕ್ಸ್ಪ್ಲೇನೇಷನ್ ಕೊಡ್ತಾರೆ. ಅಯ್ಯೋ ಅಕ್ಕವ್ರೆ ತಿನ್ನಿ, ಏನಾಗುತ್ತೆ, ಇದ್ರಲ್ಲಿ ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ, ತಿನ್ನಿ. ಆಮೇಲೆ ಇನ್ನು ಏನೋ ಹೇಳ್ತಾರೆ, ಏನು ಒಂದ್ಸಲ ತಿಂದ್ಬಿಟ್ರೆ ಪಾಪ ಆಗ್ಬಿಡುತ್ತೇನೋ, ತಿನ್ನಿ, ಏನೂ ಆಗಲ್ಲ, ಇದು ಕಡ್ಲೆ ಅಲ್ಲ, ತಿನ್ನಿ. ಯಾರು ಕಚ್ಚಾ ಮಕ್ಕಳಿರ್ತಾರೋ ಅವ್ರು ತಿಂದ್ಬಿಡ್ತಾರೆ, ಓ ಹೌದಲ್ಲ ಏನೂ ಆಗಲ್ಲ ಅಂತ. ಅವ್ರ ಬುದ್ಧಿನೂ ಅದೇ ತರ ಕರೆಕ್ಟ್ ಅನ್ಸುತ್ತೆ. ಆದ್ರೆ ಯಾರು ಪಕ್ಕಾ ಮಕ್ಕಳಿದಾರೋ ಅವರೆಂದು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಶಾಸ್ತ್ರಗಳಲ್ಲಿ ಉದಾಹರಣೆಗಳು. ಏ ಕಹಾನಿಯಾ ಬೈಟ್ ಬನಾಯಿ, ಬಾಕಿ ಸಬ್ ಈ ಸಮಯಕ್ಕೆ ಬಾತೆ. ಇದೆಲ್ಲ ಕಥೆಗಳು ಕುತ್ಕೊಂಡು ಮನುಷ್ಯರು ಮಾಡಿದ್ದಾರೆ. ವಾಸ್ತವಿಕವಾಗಿ ಎಲ್ಲ ಈ ಸಮಯದ್ದೇ ಮಾತುಗಳದು. तुम सब सीताएं हो, तुमको बाबा कहते, एक बाप को याद करो, पाप कट जाएगी. ಮಕ್ಕಳೇ, ನೀವೆಲ್ಲರೂ ಸೀತೆಯರು, ಎಲ್ಲ ಆತ್ಮನೂ ಸೀತೆಯರು. ಈಗ ಬಾಬಾ ಹೇಳ್ತಾರೆ, ಒಂದು ಸಲ ನನ್ನನ್ನ ನೆನ್ಪು ಮಾಡಿ, ಮತ್ತೆ ಪಾಪ ಕಟ್ಟಾಗತ್ತೆ. ಓಕೆ, ಅವ್ರ ಕೊಯ್ ಬಾತ್ ಹೇ ಹಿ ನಹಿ. ಇನ್ನೇನು ಮಾಡ್ಬೇಕಾಗಿಲ್ಲ, ನೀವು ಬೇರೆ ಮಾತಲ್ಲಿ ಏನು ಹೋಗ್ಬೇಕಾಗಿಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಿ, ರಾವಣ ಯಾವುದೇ वस्तु अल्ला. ये तो विकारों की प्रवेशता ही हो जाती तो रावण संप्रदाय कहा जाता है. ಈಗ ಒಳ್ಳೆಯವರಲ್ಲೂ ವಿಕಾರ ಉತ್ಪತ್ತಿ ಆಯ್ತು, ವಿಕಾರ ಬಂದು ಸೇರ್ಕೊಳ್ತು ಅಂದ್ರೆ ಅವರಿಗೂ ಏನ್ ಹೇಳ್ಬೇಕು ಅವಾಗ? ರಾವಣನ ಸಂಪ್ರದಾಯದವರು. जैसे कोई कोई ऐसा काम करते तो कहते तुम तो असुर हो, चलन असुरी है. ಕೆಲವ್ರದ್ದು ಕರ್ಮನೇ ಆ ತರ ಇರುತ್ತೆ, ಮಾಡೋ ಕೆಲ್ಸ. ಕರ್ಮ ಅಂದ್ರೆ ಅವ್ರ ಕೆಲ್ಸನೇ ಹಂಗಿರುತ್ತೆ. ಅದನ್ನ ನೋಡಿದ್ರೆ ಅನ್ಸುತ್ತೆ ಇವ್ರು ಯಾರೋ ಪಾಪಾತ್ಮರು ಇದಾರೆ ಅಂತ ಹೇಳಿ. ಬಾಬಾ ಹೇಳ್ತಾರೆ, ಆಮೇಲೆ ನೀವು ಅಸುರರು ಅಂದ್ರೆ ಚಲನೆ ಅಸುರಿ ಚಲನೆ. ಅಸುರರು ಅಂದ್ರೆ ಯಾವ್ದೋ ಹೊರಗಡೆ ಬಾಹ್ಯ ರೂಪ ಅಲ್ಲ, ಚಲನೆನೂ ಅಸುರಿ ಚಲನೆ ಇರುತ್ತೆ. ವಿಕಾರಿ ಬಚ್ಚೆ ಕೋ ಕಹೆಂಗೆ ತುಮ್ ಕಲಂಕಿತ್ कुल कलंकित बनते हो, ये फिर बेहद का बाप कहते तुमको हम कालों से ಬೋರಾ ಬನಾತೆ ಹೇ. ವಿಕಾರಿ ಮಕ್ಕಳಿಗೆ ಹೇಳಲಾಗುತ್ತೆ, ನೀವು ಕುಲಕ್ಕೆ ಕಳಂಕ ತರವರು. ಇದೆಲ್ಲ ಬೇಹದ್ದಿನ ತಂದೆ ಹೇಳ್ತಾರೆ, ನಾನು ನಿಮ್ಗೆ ಕಾಲರ ಕಾಲ ಮಹಾಕಾಲ ಅಂದ್ರೆ ಯಾರನ್ನು ನಾನು ಬಿಟ್ಟು ಹೋಗೋದಿಲ್ಲ, ಎಲ್ಲರನ್ನೂ ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ. ಇಸಿಲಿಯೇ ಪತ್ತರ್ ಬುದ್ಧಿ ಕಹಾ ಜಾತಾ.
फिर अब तुम पारस बुद्धि बनते हो, तुम्हारी चढ़ती कला होती है. ನೀವು ಕಲ್ಲು ಬುದ್ಧಿಯವರಾಗಿದ್ರಿ, ಈಗ ನಿಮ್ದು ಪಾರಸ ಬುದ್ಧಿ ಆಗ್ತಾ ಇದೆ, ಈಗ ಏರುವ ಕಳೆ ಇದೆ. ಬಾಬೋರ ಪರಿಚಯ ಬಾಬಾ ಹೇಳ್ತಾರೆ ಎಲ್ಲರಿಗೂ ಕೊಡ್ತಾ ಹೋಗಿ. ನೀವೂ ಬಾಬೋರನ್ನ ತಿಳ್ಕೊಂಡು ವಿಶ್ವಕ್ಕೆ ಮಾಲೀಕರಾಗಿ. ಇಲ್ಲಿ ಯಾವುದೇ ಸಂಶಯದ ಮಾತಿಲ್ಲ. बाप है हेवनली गॉड फादर, तो जरूर हेवन सौगात में लाएंगे ना बच्चों के लिए. ಬಾಬೋರು ಸ್ವರ್ಗದ ಸ್ಥಾಪಕ ಅಂದ್ರೆ ಈಗ ಬಾಬೋರು ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಏನ್ ತಗೊಂಬಂದಿದ್ದಾರೆ? ಸ್ವರ್ಗದ ಉಡುಗೊರೆ ತಗೊಂಬಂದಿದ್ದಾರೆ. ನಾವು ಮಕ್ಕಳಿಗೋಸ್ಕರ ಶಿವ ಜಯಂತಿ ಆಚರಿಸ್ತಾರೆ. ಏನ್ ಪದವಿ ಪಡ್ಕೊಳ್ತಾರೆ? व्रत आदि रखते होंगे, वास्तव में व्रत रखना चाहिए विकारों का. ಏನೆಲ್ಲ ವ್ರತ ಇಡ್ತಾರೆ? ಅನ್ನ ತಿನ್ನಲ್ಲ, ನೀರು ಕುಡಿಯಲ್ಲ, ಇಂಥ ಪದಾರ್ಥ ತಿನ್ನಲ್ಲ. ನಾವು ಹೇಳ್ತಾರೆ ಅದು ತಿನ್ನಿ ಏನು ತೊಂದರೆ ಇಲ್ಲ, ಆದ್ರೆ ವಿಕಾರಗಳಿಗೆ ಬೀಳ್ಬಾರ್ದು. ಇದ್ರದ್ದು ಪಥ್ಯ ಮಾಡಿ. ಹಳೆ ಜಗತ್ತಿನ ವಿನಾಶ ಅಂತೂ ಮುಂದೆ ನಿಂತಿದೆ. ತುಮ್ ದೇಖ್ನಾ ಭಾರತ್ ಮೇ 9 लाख ಜಾಕರ್ रहेंगे. ನೀವು ನೋಡಿ, ಭಾರತದ ಆದಿ ಜನಸಂಖ್ಯೆ ಎಷ್ಟು? 9 ಲಕ್ಷ. ಅಷ್ಟು ಜನ ಇರಕ್ಕೆ ಸಾಧ್ಯ ಇದೆಯಾ? ಏಕೆಂದ್ರೆ ನೋಡಿ, ಇವತ್ತು ಜಗತ್ತಲ್ಲಿ ಎಷ್ಟೊಂದು ಕೋಟ್ಯಾಂತರ ಜನ ಇದ್ದಾರೆ, ಆದರೆ ಸತ್ಯಯುಗದಲ್ಲಿ 9 ಲಕ್ಷ. ಶಾಂತಿ ಹೋ ಜಾಯೇಗಿ और धर्म ही नहीं रहेंगे जो ताली बजे. एक धर्म की स्थापना ಬಗ್ಗೆ ಅನೇಕ ಧರ್ಮ ವಿನಾಶ हो जाएगी. ವಿಶ್ವದಲ್ಲೂ ಶಾಂತಿ ಆಗ್ಬಿಡುತ್ತೆ. ಮತ್ತೆ ಯಾವುದೇ ಧರ್ಮದವರು ಇರದೇ ಇಲ್ಲ ಆ ಸಮಯದಲ್ಲಿ. ಚಪ್ಪಾಳೆ ಆಗ್ಲಿಕ್ಕೆ ಮತ್ತೊಂದು ಅನ್ನೋದು ಇರೋದಿಲ್ಲ. ಒಂದು ಧರ್ಮ ಸ್ಥಾಪನೆ ಆಗುತ್ತೆ, ಅನೇಕ ಧರ್ಮ ವಿನಾಶ ಆಗುತ್ತೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಅವಿನಾಶಿ ಜ್ಞಾನ ಧನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಿ. ಅವಿನಾಶಿ ಜ್ಞಾನ ಧನವನ್ನು ಸ್ವಯಂ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಿ. ಪಢಾಯಿಸೆ ಅಪ್ನೆ ಆಪ್ಕೋ ಸ್ವಯಂ ಹಿ ರಾಜ ತಿಲಕ್ ದೇನಾ ಹೈ. ಈ ವಿದ್ಯೆಯಿಂದ ನಿಮಗೆ ನೀವೇ ಸ್ವಯಂಗೆ ಸ್ವಯಮೇ ರಾಜ ತಿಲಕವನ್ನ ಕೊಟ್ಕೊಳ್ಬೇಕು. ಹೇಗೆ ಬಾಬಾ ಕಲ್ಯಾಣಕಾರಿ, ಹಾಗೆ ನೀವು ಕಲ್ಯಾಣಕಾರಿಗಳಾಗಿ. ಎರಡನೇದು, ಖಾನೆ ಪೀನೆ ಕಿ ಪೂರಿ ಪೂರಿ ಪರ್ಹೇಜ್ ರಖನಿ ಹೈ. ಆಹಾರ ಪಾನೀಯದ್ದು ಸಂಪೂರ್ಣವಾದ ಪಥ್ಯ ಇರಬೇಕು. ಅಕ್ಕವ್ರೆ ಆ ಕಡಲೆ ಚೆನ್ನಾಗಿದೆ, ಸ್ವಲ್ಪ ತಿನ್ನಿ, ಏನೂ ಆಗಲ್ಲ, ಅದಕ್ಕೇನು ಹಾಕಿಲ್ಲ, ಎಲ್ಲ ಜೊತೆಯಲ್ಲಿರೋರು ತಾವು ಬಲಹೀನ ಇರ್ತಾರೆ, ಬೇರೆಯವರಿಗೂ ಇತ್ತ ವಿಚಾರಗಳನ್ನು ಕೊಡ್ತಾರೆ. ಬಲಹೀನ ಇದ್ದವರು, ಕಚ್ಚಾ ಇರೋರು ಖಾ ಜಾಯಂಗೆ, ತಿಂದ್ಬಿಡ್ತಾರೆ. ಬಾಬಾ ಹೇಳೋದು ಆಹಾರ ಪಾನೀಯ ಪೂರ ಪಥ್ಯ ಇರಬೇಕು. ಎಂದು ಈ ಕಣ್ಣು ಮೋಸ ಮಾಡಬಾರ್ದು. ಇದನ್ನ ಸಂಪಾಲನೆ ಮಾಡ್ಕೊಳ್ಳಿ. ನೋಡಿದ್ಮೇಲೆ ತಾನೆ ಆ ಕಡಲೆ ತಿನ್ನೋಣ, ಇದನ್ನ ತಿನ್ನೋಣ ಅಂತ. ನಿಮ್ಮನ್ನ ನೀವು ಸುಧಾರಣೆ ಮಾಡ್ಕೊಳ್ಳಿ. ಈ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನ ಮಾಡಬಾರ್ದು. वरदान: मनसा शक्ति के अनुभव द्वारा विशाल कार्य में सदा सहयोगी भव. मनसा शक्तिಯ ಅನುಭವದಿಂದ ವಿಶಾಲ ಕಾರ್ಯದಲ್ಲಿ ಸದಾ सहयोगी भव. प्रकृति को तमोगुणी आत्माओं के वाइब्रेशन को परिवर्तन करना तथा कोने नायक वायुमंडल वाइब्रेशन में स्वयं को सेफ रखना, अन्य आत्माओं को सहयोग देना, नई सृष्टि में नई रचना का योग बल से प्रारंभ करना, इन सब विशाल कार्य के लिए मनसा शक्ति की आवश्यकता है. ಪ್ರಕೃತಿಗೆ, ತಮೋಗುಣಿ ಆತ್ಮಗಳಿಗೆ ವೈಬ್ರೇಷನ್ ಇಂದ ಪರಿವರ್ತನೆ ಮಾಡಕ್ಕೆ, ಈ ಭಯಾನಕವಾದಂತಹ
ಏನು ಅಮಾಯಕರ ಹತ್ಯೆ ಎಲ್ಲ ಇದೆ. ಅಂತಹ ವಾತಾವರಣ ವೈಬ್ರೇಷನ್ ಅಲ್ಲಿ ನೀವು ಸ್ವಯಂನ ಸೇಫ್ ಆಗಿ ಇಟ್ಕೊಳಕ್ಕೆ, ಅನ್ಯ ಆತ್ಮಗಳಿಗೆ ಸಹಯೋಗ ಕೊಡ್ಲಿಕ್ಕೆ, ಹೊಸ ಸೃಷ್ಟಿಯ ಹೊಸ ರಚನೆಯನ್ನ ಯೋಗ ಬಲದಿಂದ ಪ್ರಾರಂಭ ಮಾಡಲಿಕ್ಕೆ, ಎಲ್ಲ ವಿಶಾಲ ಕಾರ್ಯಕ್ಕೂ ಮನಸಾ ಶಕ್ತಿಯ ಅವಶ್ಯಕತೆ ಇದೆ. ಮನಸಾ ಶಕ್ತಿಯಿಂದನೇ ನೀವು ಸ್ವಯಂನ ಅಂತ್ಯನು ತುಂಬಾ ಶ್ರೇಷ್ಠವಾಗಿರುತ್ತೆ. ಅಂದ್ರೆ ಆತ್ಮ ಶರೀರ ಬಿಡೋದನ್ನು ಅಂತ ಸುಹಾನಿ ಹೋಗಿ. ಮನಸಾ ಶಕ್ತಿ ಅಂದ್ರೆ ಶ್ರೇಷ್ಠ ಸಂಕಲ್ಪ ಶಕ್ತಿ. एक के साथ लाइन क्लियर अभी इसके ಅನುಭವಿ ಬನು. ಒಬ್ಬ ಬಾಬೋರಲ್ಲೇ ನನ್ನ ಮನಸ್ಸು ಬುದ್ಧಿ ಈ ಲೈನ್ ಕ್ಲಿಯರ್ ಆಗಿರ್ಬೇಕು. ಈಗ ಇದರ ಅನುಭವಿಗಳಾಗಿ. ತಬ್ ಬೇಹದ್ ಕೆ ಕಾರ್ಯ ಮೇ ಸಹಯೋಗಿ ಬನ್ ಬೇಹದ್ ವಿಶ್ವಕ್ಕೆ ರಾಜ್ಯ ಅಧಿಕಾರಿ ಬನೆಂಗೆ. ಆಗ್ಲೇ ಬೇಹದ್ದಿನ ಕಾರ್ಯದ ಅನುಭವಿ ಸಹಯೋಗಿಗಳಾಗಿ ಬೇಹದ್ ವಿಶ್ವದ ರಾಜ್ಯ ಅಧಿಕಾರಿಗಳಾಗ್ತೀರಿ. ಯಾಕೆಂದ್ರೆ ಈ ಎಲ್ಲ ಪರಿಸ್ಥಿತಿಗಳನ್ನು ಕ್ರಾಸ್ ಮಾಡ್ಲಿಕ್ಕೆ, ಸ್ವಯಂ ಸೇಫ್ ಆಗಿರ್ಲಿಕ್ಕೆ, ಸತ್ಯಯುಗದ ಹೊಸ ರಚನೆ ರಚಿಸ್ಲಿಕ್ಕೆ, ಅಂತಿಮ ಶ್ವಾಸ ಬಾಬೋರ್ ನೆನಪಿಂದ ಹೋಗ್ಲಿಕ್ಕೆ, ಇದೆಲ್ಲದಕ್ಕೂ ಬೇಕಾಗಿರೋದೆ ಮನಸಾ ಶಕ್ತಿ. ಈ ಮನಸಾ ಶಕ್ತಿ ಅಂದ್ರೆ ಶ್ರೇಷ್ಠ ಸಂಕಲ್ಪ ಶಕ್ತಿ. ನಿಮ್ಮ ಲೈನ್ ಮನಸ್ಸು ಬುದ್ಧಿಯ ಲೈನು ಬಾಬೋರ್ ಜೊತೆ ಒಬ್ಬರಲ್ಲೇ ಕ್ಲಿಯರ್ ಆಗಿರ್ಬೇಕು. ಇದರ ಅನುಭವಿಯಾಗಿ ಬೇಹದ್ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಬೇಹದ್ ವಿಶ್ವ ರಾಜ್ಯ ಅಧಿಕಾರಿಗಳಾಗ್ತೀರಿ. ಸ್ಲೋಗನ್ ನಿರ್ಭಯತಾ और नम्रता ही ಯೋಗಿ ವ ಜ್ಞಾನಿ ಆತ್ಮ ಕಾ ಸ್ವರೂಪ ಹೈ. ನಿರ್ಭಯತೆ ಮತ್ತು ನಮ್ರತೆನೇ ಯೋಗಿ ಹಾಗೂ ಜ್ಞಾನಿ ಆತ್ಮದ ಸ್ವರೂಪ ಆಗಿದೆ. ಈ ತಿಂಗಳ ಅವ್ಯಕ್ತ ಇಶಾರೆ ಸಹಜ ಯೋಗಿ ಬನನಾ ಹೇ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನು. ಸಹಜ ಯೋಗಿಗಳಾಗ್ಬೇಕನ್ನೋದಾದ್ರೆ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ. ಈ ತಿಂಗಳೆಲ್ಲ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗ್ಲಿಕ್ಕೆ ಏನೆಲ್ಲ ಬಾಬೋರು ರಹಸ್ಯಗಳನ್ನ ಹೇಳ್ತಾರೆ ಅದನ್ನ ಅನುಭವ ಮಾಡ್ತಾ ಹೋಗೋದು. ಪರಮಾತ್ಮ ಪ್ಯಾರ್ ಆನಂದಮಯ झूला है. इस सुखदाई झूले में झूलते सदा परमात्मा प्यार में लवलीन रहो तो कभी कोई परिस्थिति व माया की हलचल आ नहीं सकती है. ಪರಮಾತ್ಮ ಪ್ರೀತಿ ಆನಂದಮಯ ಉಯ್ಯಾಲೆ ಇದು. ಈ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಸದಾ ಪರಮಾತ್ಮ ಪ್ರೀತಿಯಲ್ಲಿ ಲವಲೀನವಾಗಿರಿ. ಎಂದು ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಹಲ್ಚಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಪ್ರೀತಿ ಅನ್ನೋದು ಅಕೂಟ್, ಖಾಲಿ ಆಗದೆ ಇರೋದು, ಅಠಲ್. ಇದನ್ನ ಯಾರು ಮುರಿಯಕ್ಕಾಗಲ್ಲ. ಇತ್ನಾ ಹೇ ಜೋ ಸರ್ವಕೋ ಪ್ರಾಪ್ತ ಹೋ ಸಕ್ತಾ ಹೇ. ಜಗತ್ತಲ್ಲಿರೋ ಎಲ್ಲರಿಗೂ ಪ್ರಾಪ್ತಿಯಾಗೋಷ್ಟು ಪ್ರೀತಿ ಇದೆ. ಆದ್ರೆ ಆ ಪರಮಾತ್ಮ ಪ್ರೀತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ವಿಧಿ ನ್ಯಾರಾ ಬನ್ನ ಹೈ. जितना न्यारा बनेंगे उतना परमात्मा प्यार का अधिकार प्राप्त होगा. ನ್ಯಾರ ಆದ್ರೆ ಪ್ಯಾರ ಆಗಕ್ ಸಾಧ್ಯ. ಅದರ ವಿಧಿ ಪರಮಾತ್ಮ ಪ್ರೀತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ವಿಧಿನೇ ನ್ಯಾರ ಆಗೋದು. ಎಷ್ಟು ನ್ಯಾರ ಅಷ್ಟು ಪರಮಾತ್ಮ ಪ್ರೀತಿಯ ಅಧಿಕಾರ ಪ್ರಾಪ್ತಿಯಾಗತ್ತೆ. ಈ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ಅನುಭವ ಮಾಡ್ಬೇಕು. ಆ ಪ್ರೀತಿ ಅಂದ್ರೆ ಎಲ್ಲದರಿಂದ ನ್ಯಾರ ಆಗ್ಬೇಕು. ಫಸ್ಟ್ ದೇಹದಿಂದ ನ್ಯಾರ, ಆಮೇಲೆ ಆ ಪ್ರೀತಿಯ ಉಯ್ಯಾಲೆಯ ಅನುಭವ ಆಗುತ್ತೆ. ಬಾಬೋರ್ ಬಂದಿದರೆ ಏನ್ ಮಾಡ್ಲಿ, ಕಿಂಗ್ ಆಫ್ ಫ್ಲವರ್ ಮಾಡ್ಲಿಕ್ಕೆ. ಅದಕ್ಕೆ ನಿಮ್ಮಲ್ಲಿ ಯಾವುದೇ ವಿಕಾರಗಳ ದುರ್ಗಂಧ ಇರಬಾರ್ದು. ವಿಕಾರದ ಅಂಶನೂ ಸಮಾಪ್ತಿ ಆಗ್ಬೇಕು. ಕಿಂಗ್ ಆಫ್ ಫ್ಲವರ್ ಆಗ್ಬೇಕಂದ್ರೆ ವಿಕಾರದ ಅಂಶನೂ ಸಮಾಪ್ತಿ ಆಗ್ಬೇಕು. ಅದಕ್ಕೆ ಪುರುಷಾರ್ಥ ಏನು, ನಿರಂತರವಾಗಿ ಅಂತರ್ಮುಖಿಯಾಗಿ ಈ ಶರೀರದಿಂದನೂ ಡಿಟ್ಯಾಚ್ ಆಗಿ ಈ ದೇಹದ ಪರಿವೇನೂ ಮರ್ತೋಗ್ಬಿಡ್ಬೇಕು. ಒಂದು ಸೆಕೆಂಡ್ ಅಲ್ಲಿ ಮೇಲ್ ಹೋಗೋದು ಬರೋದು, ಆನ ಜಾನ ಈ ಅಭ್ಯಾಸ ಮಾಡಿ. ಇದರಿಂದ ವಿಕಾರದ ಅಂಶನೂ ಸಮಾಪ್ತಿ ಆಗುತ್ತೆ.
ಇದು ಕರ್ಮ ಮಾಡ್ತಾ ಮಧ್ಯದಲ್ಲೂ ಅಂತರ್ಮುಖಿ ಆಗೋದು. ಬರೀ ಯೋಗದಲ್ಲಿ ಕುತ್ಕೊಂಡಾಗ ಸಮಯ ಕೊಟ್ಟು ಮಾಡ್ದಾಗಲ್ಲ, ಇಡೀ ದಿನದಲ್ಲೂ ಮಧ್ಯದಲ್ಲಿ ಅಂತರ್ಮುಖಿಯಾಗಿ ಬಿಲ್ಕುಲ್ ಸನಾಟ, ಡೆಡ್ ಸೈಲೆನ್ಸ್, ಯಾವುದೇ ಚಲನೆ ವಲನೆ ಇಲ್ಲದೆ ಇರೋದು. ಹೆಂಗ ಆತ್ಮ ಶರೀರ ಬಿಟ್ಟು ಹೋದ್ಮೇಲೆ ಹೆಂಗಿರುತ್ತೆ ಶರೀರ, ಅಷ್ಟು ಆತ್ಮ ಡಿಟ್ಯಾಚ್ ಆಗ್ಬೇಕು. ನಿಮ್ ಪಾಲಿಗೆ ಸೃಷ್ಟಿ ಇಲ್ಲ ಅನ್ನೋದು. ಹೆಂಗ್ ಸತ್ತವ್ರ ಪಾಲಿಗೆ ಜಗತ್ತೇ ಸತ್ತೋಯ್ತು ಅಂತಾರೆ, ಅದೇ ತರ ಈ ಸೃಷ್ಟಿನೇ ನಿಮ್ಮ ಪಾಲಿಗೆ ಇಲ್ಲದೆ ಇರುವಂತಹ ಅನುಭವ ಮಾಡಿ ಎಷ್ಟು ಈ ಡಿಟ್ಯಾಚ್ ಆಗಿರ್ತೀರೋ ಅಷ್ಟು ವಿಕಾರದ ಅಂಶನೂ ಸಮಾಪ್ತಿಯಾಗುತ್ತೆ. ಅಚ್ಚ ಓಂ ಶಾಂತಿ.